ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕೂಡ 2024ನೇ ನೂತನ ವರ್ಷದ ಶುಭಾಶಯಗಳನ್ನು ನಾನು ಸಲ್ಲಿಸುವಂತನಾಗಿದ್ದೇನೆ. ಕರ್ತನ ತಾನೇ ಅದ್ಭುತವಾದ ರೀತಿಯಲ್ಲಿ 23ನೇ ವರ್ಷದಲ್ಲಿ ನಿಮ್ಮನ್ನು ಪರಾಂಬರಿಸಿ ಎಲ್ಲಾ ರೀತಿಯಂತ ಕೆಡು ಗಂಡಾತ ತಪ್ಪಿಸಿ, ಅಪಘಾತ ತಪ್ಪಿಸಿ, ಆರೋಗ್ಯವನ್ನು ಅನುಗ್ರಹಿಸಿ ಕೊಟ್ಟು ಈ ಒಂದು ನೂತನ ವರ್ಷವನ್ನು ಕಾಣುವಂತಹ ಒಂದು ಭಾಗ್ಯ ಕೊಡ್ತಾ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುವಂತವರಾಗಿರೋಣ. ವಿಶೇಷವಾಗಿ ನಮ್ಮ ಈ ಚಂದಾಪುರ ಸಭೆ ಸ್ಥಾಪನೆ ಆಗಿದ್ದರಿಂದ ಇದುವರೆಗೂ ಕೂಡ ನಾವು ಅಷ್ಟು ಸಂಭ್ರಮದಿಂದ ಕ್ರಿಸ್ಮಸ್ ಅನ್ನಾಗಿ ನಾವು ಆಚರಿಸಿಲ್ಲ. ಈ ವರ್ಷ ಅಷ್ಟು ಉತ್ತಮವಾದ ರೀತಿಯಲ್ಲಿ ನಾವು ಸೆಲೆಬ್ರೇಷನ್ ಮಾಡಿದ್ವು. ತುಂಬಾ ಚೆನ್ನಾಗಾಯ್ತು. ಕ್ರಿಸ್ಮಸ್ ಕ್ಯಾಲ್ ಸರ್ವಿಸ್ಗಳು ಮತ್ತೆ ಅದರಲ್ಲಿ ಬೇಕಂತಾನೆ ಎಲ್ಲೆಲ್ಲಿ ಸ್ಟಾರ್ಗಳಾಗಿದೆ ಅಲ್ಲಿ ಎಂಟರ್ ಆಗ್ತಾ ಇದ್ದು. ಯಾಕಂತಾರೆ ಇದೊಂದು ಅವಕಾಶ ಸುವಾರ್ಥ ಸೇವೆಗೆ. ಎಷ್ಟೋ ಜನ ಹಿಂದೂಗಳು ಕೂಡ ಸ್ಟಾರ್ಗಳಾಗಿರೋ ಗೊತ್ತಿಲ್ಲ. ಅದು ಹೋದ್ರೆ ಸ್ಟಾರ್ಗಳು ಹೋದ್ರೆ ಅಲ್ಲಿ ನಾವು ಹಿಂದೂಗಳು ಅಂತಾರೆ. ಸರ್ ಪರವಾಗಿಲ್ಲ ಬಿಡಿರಿ, ಬನ್ನಿ ಅದು ಹೋಗಿ ಅಲ್ಲೂ ಕೂಡ ಅವ್ರು ಸುವಾರ್ತೆ ಹೇಳ್ಕೊಂಡು, ಮತ್ತೆ ರೋಮನ್ ಕ್ಯಾಥಲಿಕ್ ಅವರು ಕೆಲವರು ಮನೆಗಳು ಇನ್ವೈಟ್ ಮಾಡಿದ್ರು, ಅವರು ಕೂಡ ಹೇಳ್ಕೊಂಡು ಈ ರೀತಿಯಾಗಿ ಇದನ್ನ ಒಂದು ಸೇವೆಯ ಒಂದು ಸಾಧನವಾಗಿ, ಬರೀ ಸಂಭ್ರಮ ಮಾತ್ರ ಅಲ್ಲ, ಇದೊಂದು ಸೇವೆಯ ಒಂದು ಸಾಧನವಾಗಿ ಯೇಸು ಕ್ರಿಸ್ತ ನಿಜವಾಗಿ ಕೂಡ ಯಾವುದಕ್ಕಾಗಿ ಆತನು ಹುಟ್ಟಿ ಬಂದನು ಎನ್ನುವಂತ ನಾವು ಸಾರೋದಕ್ಕೋಸ್ಕರವಾಗಿ ನಾವು ಮಾಡ್ತಾ ಇದ್ದೋ. ಇಡೀ ಸಭೆ ಉತ್ತಮವಾದ ರೀತಿಯಲ್ಲಿ ಅದರಲ್ಲಿ ಸಕ್ರಿಯವಾಗಿ ಪಾದಯಾತ್ರೆ ಉಂಟಾಯಿತು. ಸರಿ, 25ನೇ ತಾರೀಕು ಬೆಳಿಗ್ಗೆ ಆರಾಧನೆ ಮುಗೀತು. ಮತ್ತೆ ಅದೇ ಸಾಯಂಕಾಲ ತಿರುಗಿ ಎಲ್ಲರೂ ಕೂಡ ಎಲ್ಲ ನಮ್ಮ ಮನೆಗೆ ಬಂದರು ನೈಟು. ಯಾಕೆ ನಮ್ಮ ಮನೆಗೆ ಅಂತಂದ್ರೆ ಊಟ ಬಿರಿಯಾನಿ ಉಳ್ಕೊಂಡಿತ್ತು ತಿನ್ನಕ್ಕೆ. ಮತ್ತೆ ಸೊ ಎಲ್ಲ ಬಂದ್ರು. ಅಲ್ಲಿ ಬಂದು ಸುಮಾರು ಹಾಡ್ಕೊಂಡು ಖುಷಿಯಾಗಿ ಎಲ್ಲ ಆಡ್ತಾ ಇದ್ರು. ನಾನು ನೆಕ್ಸ್ಟ್ ಡೇ ನಾನು ಡ್ಯೂಟಿಗೆ ಹೋಗ್ಲೇಬೇಕು. ಯಾಕಂದ್ರೆ 2 ದಿನ ಆಗ್ಲೇ ಆಗಿದೆ. 24 ಭಾನುವಾರ, 25 ಸೋಮವಾರ ಗೌರ್ಮೆಂಟ್ ಹಾಲಿಡೇ, 2 ದಿನ ಗೌರ್ಮೆಂಟ್ ಹಾಲಿಡೇ. ನನ್ ಚಿಂತೆ ನಾಳೆ ಎಷ್ಟು ಜನ ಪೇಷಂಟ್ ಬರ್ತಾರೋ ಏನ್ ಕತೆ ನಂದಂತ ನನ್ ಚಿಂತೆ ನನಗೆ. ಸರಿ, ಇವರು ಹಾಡ್ಕೊಂಡಿದ್ರು. 11 ಗಂಟೆ ಆಯ್ತು, ಯಾರು ಹೋಗ್ತಾನೆ ಇಲ್ಲ. ನಾನು ಹೇಳ್ತಾನೆ ಇದ್ದೆ, ಹೋಗ್ರಿ ಟೈಮ್ ಆಯ್ತು ಮನೆಗಳಿಗೆ ಹೋಗ್ರಿ ಅಂತ. ಎಲ್ಲ ಸೇರ್ಕೊಂಡು ಹಾಡ್ಕೊಂಡು ಯಾರು ಹೋಗ್ತಾನೆ ಇರಲಿಲ್ಲ. ಕಡೆಗೆ ನಾನು ಹೇಳಿದೆ, ಅಪ್ಪ ನೀವು ಏನಾರು ಮಾಡ್ಕೊಂಡು ಹೋಗ್ರಿ, ನಾನು ಬದುಕ್ತೀನಿ. ಯಾಕಂದ್ರೆ ನಾನು ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗ್ಬೇಕು ಎಂಬುದಾಗಿ ಹೇಳಿ ನಾನು ಹೋಗಿ ನಾನು ಮಲ್ಕೊಂಡೆ. ಅವ್ರಾದ್ರ ಎಷ್ಟೊತ್ತಿಗೆ ಹೋದ್ರೋ ನನಗಂತೂ ಗೊತ್ತಿಲ್ಲ. ಸರಿ, ಇದು ಮಲಗಿದ್ದು ಸುಮಾರು ಒಂದು 2:45-3 ಗಂಟೆ ಟೈಮ್ ಇರಬೇಕು. ನನ್ನ ಚಿಕ್ಕ ಮಗ ಬಂದು ಬಾಗಿಲು ತಡ್ದ. ಸರಿ, ನಾನು ಅಷ್ಟೊತ್ತಂಗ ನಾನು ರೂಮ್ ತೆಗೆದ್ರೆ ಏನಪ್ಪಾ ಅಂತಂದ್ರೆ ಡೈಟು ಇಲ್ಲಿ ನಾವು ಪ್ರೇಯರ್ ಮುಗಿಸಿ ಹೋಗ್ಬೇಕಾದ್ರೆ ಅನಿತಾ ಅವ್ರ ಫ್ಯಾಮಿಲಿ ಬೊಮ್ಮನಹಳ್ಳಿ ಇರೋದು ಮನೆ, ಸುಮಾರು ಒಂದು 10 ಕಿಲೋಮೀಟರ್ ಇರ್ಬೋದು. ಅವ್ರ ಮನೆ ಹತ್ರ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ 3 ಜನ ಕೂಡ ಸಿವಿಯರ್ ಏಟ್ ಆಗಿದೆ. midnight 3 o'clock. ಸರಿ, ಇಮ್ಮಿಡಿಯೇಟ್ ಆಗಿ ಹೋಗೋಣ ಅಂದ್ಬಿಟ್ಟು ಕಾರ್ ತಗೊಂಡು ಇನ್ನೊಬ್ಬ ಎಲ್ರನ್ನು ಕೂಡ ಕರ್ಕೊಂಡು ನಾವು ಹೊರಟು. ಅಲ್ಲಿ ಹೋಗೋಷ್ಟರಲ್ಲಿ ಈ ಆಟೋ ಡ್ರೈವರ್ಗಳು ಎಲ್ಲ 3 ಜನ ಕೂಡ ಎತ್ತಿ ಗಾಡಿ ಫುಲ್ 2 ವೀಲರ್ ಜಖಮ್ ಆಗಿದೆ ಆಕ್ಟಿವಾ. 3 ಜನ ಕೂಡ ಅಲ್ಲಿ ಒಂದು ಪ್ರಶಾಂತ ಅಂತ ಹಾಸ್ಪಿಟಲ್ ಅಂತಿದೆ, ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಹೋಗಿ ನೋಡುವಾಗ 2 ಯವನಸ್ಥ ಹೆಣ್ಣು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಅದರಲ್ಲಿ 2 ಒಬ್ಬಳಿಗೆ ಚಿಕ್ಕವಳಿಗೆ ಅವಳಿಗೆ ಎಜುಕೇಶನ್ ಮಾಡ್ತಾಳೆ, ಅವಳಿಗೆ ಮ್ಯಾಂಡಿಬಲ್ ಫ್ರಾಕ್ಚರ್ ಆಗಿದೆ. ದೊಡ್ಡವಳಿಗೆ ಶೋಲ್ಡರ್ ಡಿಸ್ಲೊಕೇಶನ್ ಆಗಿದೆ. ಅವರ ತಾಯಿ ಕೂಡ ಕೈಯೆಲ್ಲ ಫುಲ್ ಏಟಾಗಿದೆ. ಸರಿ, ಅವರನ್ನ ನೋಡಿ ಅದಕ್ಕೆ ಏನು ಬೇಕೋ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿ ನಾನು ಮನೆಗೆ ಬಂದಾಗ ನನಗೆ ನಿದ್ರೆ ಮಾಡೋಕ್ಕೆ ಆಗಲಿಲ್ಲ. ಯಾಕಂತಂದ್ರೆ ತಂದೆ ಇಲ್ಲ, 3 ಜನ ಹೆಣ್ಣು ಮಕ್ಕಳು. ಒಬ್ಬಳು ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ, ಒಬ್ಬಳು ವಿದ್ಯಾಭ್ಯಾಸ ಮುಗಿಸಿದ್ದಾಳೆ, ಕೆಲಸ ಇಲ್ಲ. ತಾಯಿ ಕೆಲಸ ಮಾಡಿದ್ರೇನೆ ಅವರಿಗೆ ಸಂಸಾರ ಇದ್ದವರೇ ಇಲ್ಲ. ಈಗ 3 ಜನಕ್ಕೆ ಏಟ್ ಬಿದ್ದಿದೆ. ಯೋಚನೆ ಮಾಡಿ, ದೇವರೇ ಯಾಕೆ ಹಿಂಗಾಯ್ತು? ವೈ ಗಾಡ್, ವೈ ದಿಸ್ ಹ್ಯಾಪನ್? ಅವರ ಗತಿ ಹೇಗೆ ಈಗ ಮುಂದೆ? ಆಗ ನಾನು ನಮ್ಮ ಒಂದು ಗ್ರೂಪ್ನಲ್ಲಿ ನಾನು ಹಾಕಿ ನನ್ನ ಪಾಡ ನಾನು ಪ್ರೇಯರ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಏನು ಮಾಡಬೇಕು ಅಂತ ನಮಗೂ ಕೂಡ ಗೊತ್ತಿಲ್ಲ. ಕೆಲವರು ಫೋನ್ ಬರ್ತಾನೆ ಇತ್ತು, ಅಣ್ಣ ನಾವು ಹೋಗಿ ನೋಡ್ತೀವಿ ಅಂದಾಗಿ. ನಾನು ಹೇಳಿದೆ, ಇಲ್ಲ ಹೋಗಿ ಅವ್ರ ಪರ್ಸ್ ರೆಸ್ಟ್ ಆದ್ರೂ ಮಾಡಲಿ, ಯಾಕಂದ್ರೆ ನೈಟು ಆಕ್ಸಿಡೆಂಟ್ ಆಗಿ ಟಯರ್ಡ್ ಆಗಿ ಮಲಗಿದ್ದಾರೆ, ಈಗ ನೀವು ಹೋಗಿ ನೋಡೋದು ಬೇಡ, ಮಲಗಿರಲಿ ಅಂತ ಹೇಳಿದೆ ನಾನು. ಆದರೂ ಕೂಡ ನನಗೆ ಗೊತ್ತಿಲ್ಲ, ಕೆಲವು ಸುಮಾರು ಒಂದು 8 ಜನ ಹೋಗಾಗಲೇ ಅವರೆಲ್ಲ ನೋಡಿದ್ದಾರೆ. ಹೇಗೋ
ಅವರು ರಿಕವರಿ ಆಗ್ತಾ ಇದ್ದಾರೆ, ಇನ್ನೂ ಕೂಡ ರಿಕವರಿ ಆಗ್ತಿದ್ದಾರೆ. ಆಕ್ಸಿಡೆಂಟ್ ಆಗಿದ್ರು ಕೂಡ ನೆಕ್ಸ್ಟ್ ವೀಕೆ ಭಾನುವಾರ ನಮ್ಮ ಚರ್ಚೆಲಿದ್ದು ಎಲ್ಲ ಬ್ಯಾಂಡೇಜ್ಗಳನ್ನ ಹಾಕ್ಕೊಂಡು ಫ್ಲಾಸ್ಗಳನ್ನ ಹಾಕ್ಕೊಂಡು ಎಲ್ಲ ಬಂದು ಅಲ್ಲಿ ನಮ್ಮ ಇದಕ್ಕೆ ಚರ್ಚೆಗೆ ಅಟೆಂಡ್ ಮಾಡಿದ್ರು. ಸೊ ಎಷ್ಟೋ ಜನ ನಮ್ಮನ್ನು ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ರು, ಆದರಣೆ ಮಾಡಿದ್ರು. ನಾವು ನಿಮ್ಮ ಜೊತೆ ಇದ್ದೀವಿ, ಧೈರ್ಯವಾಗಿರ್ರಿ, ಕರ್ತ ನಡೆಸ್ತಾನೆ ಎಂಬುದಾಗಿ ನಾವು ನಿಮಗೆ ಪ್ರಾರ್ಥನೆ ಮಾಡ್ತೀವಿ ಎಂಬುದಾಗಿ ಅದೊಂದು ರೀತಿಯಂಥ ಒಂದು ಧೈರ್ಯ, ಒಂದು ಆದರಣೆ. ಅದೇ ಸಮಯದಲ್ಲಿ ಕೆಲವರು ಮಾತಾಡೋ ರೀತಿ ಅವ್ರಿಗೆ ಹಂಗೆ ಆಗ್ಬೇಕಾಗಿತ್ತು. ಏನು ಭಾರಿ ಮೆರಿತಾ ಇದ್ರು, ನಾವು ಆ ಸೇವೆ ಮಾಡ್ತೀವಿ, ಈ ಸೇವೆ ಮಾಡ್ತೀವಿ ಅಂತ ಈಗೇನು ಮಾಡ್ತಾರೆ ಅವರು. ಅವ್ರಿಗೇನೋ ಸ್ವಲ್ಪ ಎರಡು ಬುದ್ಧಿದೇನ್ರಿ, 11 ಗಂಟೆ ತನಕ ಎಂಟ್ರಿ ಮಾಡ್ತೀರ ಅವರು. ಹೆಣ್ಮಕ್ಳನ್ನ ಬೇಗ ಕಳಿಸ್ಬೇಕಾಯ್ತು ಮನೆಗಳಿಗೆ. ಇದು ಬೇಜವಾಬ್ದಾರಿ, ಇದೇನೋ ಒಂದು ಬೇಜವಾಬ್ದಾರಿ ಹಿಂಗಾಗಿದೆ. ಆ ರೀತಿಗೆ ಮಾತಾಡೋರು ಕೆಲವು. ಎಲ್ಲಾ ರೀತಿಯಾದ ಒಂದು ರೀತಿಯಾದ ಮಿಶ್ರಣವೇ. ನಾನು ಯಾರು ಸರಿ ಯಾರು ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. 1ನೇ ತಾರೀಕು ನಂದೇ ಮೆಸೇಜ್. ದೇವರೇ ಏನಂತ ಮೆಸೇಜ್ ಕೊಡ್ಲಿ? ಎಲ್ಲ ನಾವು ಸಂತೋಷವಾಗಿರುವಂತೆ ಕೊಡ್ಲಾ, ಅಥವಾ ಈ ರೀತಿಯಾಗಿ ತೊಂದರೆ ಆಗಿದೆ ಎಂಬುದಾಗಿ ಅನ್ಕೊಡ್ಲಾ? ವಾಟ್ ಮೆಸೇಜ್ ಐ ಕ್ಯಾನ್. ಆ ರೀತಿಯಾಗಿ ನಾನು ಪ್ರಾರ್ಥನೆ ಸಮಯ ಕಳೆಯುವಾಗ ದೇವರ ಆತ್ಮನು ನನಗೆ ಬಹಳ ಸ್ಪಷ್ಟವಾಗಿ ಹೇಳಿದ ಸಂಗತಿ 2024ರಲ್ಲಿ, ಪ್ರೈಸ್ ದ ಲಾರ್ಡ್ ಫಾರ್ ಆಲ್ ದ ಥಿಂಗ್ಸ್ ವಿಚ್ ಹಸ್ ಗಿವನ್, ವಿಚ್ ಹಸ್ ಡನ್, ವಿಚ್ ಹಸ್ ಹ್ಯಾಪನ್. ಏನೇನು ಆಗಿದೆಯೋ, ಏನೇನು ನಡೆದಿದೆಯೋ ಅದೆಲ್ಲಕ್ಕೋಸ್ಕರವಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸು. ಇವತ್ತು ಈ ಸಭೆ ಕೂಡ ದಟ್ ಇಸ್ ಮೈ ಮೆಸೇಜ್. 2023 ನಿಮ್ಗೆ ಒಳ್ಳೇದಾಗಿರ್ಬೋದು, ನಿಮ್ಗೆ ತೊಂದರೆಗಳಾಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, ನಷ್ಟಗಳಾಗಿರ್ಬೋದು. ಯಾಕೆ ಒಂದು ವೇಳೆ ನಿಮ್ಮ ಬಂಧು ಮಿತ್ರರು ಕೂಡ ಕಳ್ಕೊಂಡಿರ್ಬೋದು, ನಾವು ಕೂಡ ಕಳ್ಕೊಂಡಿದ್ದೀವಿ ನಮ್ಮ ಸಭೆಯಲ್ಲಿ. ಬಟ್ ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್, ಗಿವ್ ಥ್ಯಾಂಕ್ಸ್ ಟು ಗಾಡ್ ಫಾರ್ ಆಲ್ ದ ಥಿಂಗ್ಸ್ ವಿಚ್ ಹ್ಯಾಪನ್. ಏನೆಲ್ಲ ನಡೀತೋ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿ. ಈ ಒಂದು ಸಬ್ಜೆಕ್ಟ್ ಅನ್ನು ಸಿಕ್ಕಿದಾಗ ನಾನು ಬಹಳ ಹೋರಾಟ ಆಯ್ತು ನನಗೆ. ಹೇಗೆ ಹೇಗೆ ನಿಜ, ನಾನು ಎಷ್ಟೋ ಸಲ ಪ್ರಸಂಗ ಮಾಡಿದ್ದೇನೆ. ಬಟ್ ಆ ಮಕ್ಕಳನ್ನ ನೋಡುವಾಗ, ಅವರ ಸ್ಥಿತಿಗಳನ್ನು ನೋಡುವಾಗ ಬಹಳ ದುಃಖ ಆಗ್ತದೆ, ಬಹಳ ದುಃಖ ಆಗ್ತದೆ. ಅಂತ ಸಮಯದಲ್ಲಿ ನನಗೆ ಬಂದಂತಹ ಸಂಗತಿ, ಯೋಬನ ಜೀವಿತನ ನೋಡು, ಯೋಬನ ಜೀವಿತನ ನೋಡು. ತನ್ನ ಆಸ್ತಿಯನ್ನ ಕಳ್ಕೊಂಡ, ತನ್ನ 10 ಜನ ಮಕ್ಕಳು ಒಂದೇ ದಿನ ಕಳ್ಕೊಂಡ, ತನ್ನ ಮೈಯೆಲ್ಲ ಬೊಬ್ಬೆಗಳೆದ್ದು ಆ ಒಂದು ಬೂದಿಯಲ್ಲಿ ಕುಳಿತುಕೊಂಡು ಆತನು ಹೇಳಿದಂತ ಮಾತು, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ದೇವ ಸಭೆ ಎಷ್ಟು ಜನಕ್ಕೆ ನಮ್ಗೆ ಇಂಥ ಒಂದು ಮನಸ್ಥಿತಿ ಇದೆ? ಎಷ್ಟೋ ಸಲ ನಾವು ಮಾಡುವಂತ ಪ್ರಶ್ನೆ ಏನು ಗೊತ್ತಾ? ದೇವರೇ ಯಾಕಿಂಗಾಯ್ತು, ದೇವರೇ ಯಾಕಿಂಗಾಯ್ತು, ಯಾಕಿಂಗಾಯ್ತು, ಯಾಕಿಂಗಾಯ್ತು? ಎಂಬತ್ತ 4ನೇ 4ನೇ ವಾಕ್ಯ. ಕಳೆದ ದಿನದಲ್ಲಿ ನನ್ನ ಸಂದೇಶ ಕೊಟ್ಟಂತ ಸಂದೇಶವನ್ನ ಸ್ವಲ್ಪ ನಿಮ್ಗೆ ನೆನಪಿತ್ತಂದು ಅನಂತರ ಮುಂದಕ್ಕೆ ಹೋಗ್ತೀನಿ. ಇದೆಯಾ ಯಾವ ಮೆಸೇಜ್ ಕೊಟ್ಟಿದ್ದೀನಿ ಅಂತ? ಪ್ರೈಸ್ ದ ಲಾರ್ಡ್. ಸೊ ದ ಪೀಸ್, ಸಮಾಧಾನದ ಕುರಿತಾಗಿ ನಾನು ಮಾಡೋ ಕೆಲವು ವಾಕ್ಯ ಕೊಟ್ಟಿದ್ದ ರೆಫರೆನ್ಸ್ಗಳು, ಅದನ್ನೇ ಅಡಿಯಾಗಿ ತಕೊಂಡು ನನ್ನ ಮುಂದಕ್ಕೆ ಹೋಗಿ ಓದಿ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕಿರಿಸುತ್ತಾ ಇರುತ್ತಾರೆ. ಎಸ್, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು. ಕಂಡ ಕಡೆ ವಾಸಿಸುವಂತವರಲ್ಲ. ಯಾರು ನಿನ್ನ ಮಂದಿರದಲ್ಲಿ ವಾಸಿಸುವಂತವರಾಗಿದ್ದಾರೋ ಅವರು ಧನ್ಯರು. ಬ್ಲೆಸ್ಸೆಡ್, ದೇ ಆರ್ ದ ಬ್ಲೆಸ್ಸೆಡ್ ಪೀಪಲ್. ಕರ್ತನ ಸನ್ನಿಧಾನದಲ್ಲಿ, ಕರ್ತನ ಆಲಯದಲ್ಲಿ ವಾಸಿಸುವಂತವರು. ಯಾಕಂದ್ರೆ ನೋಡ್ತೀವಿ, ನಿನ್ನ ಮಂದಿರದಲ್ಲಿ ವಾಸಿಸುವ ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕಿರಿಸ್ತಾರೆ. ಈಗ ನಿತ್ಯವೂ ನಿನ್ನನ್ನು ಕಿರಿಸ್ತಾ ಇರ್ಬೇಕಾದ್ರೆ ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ ಕಿರಿಸ್ಲೇಬೇಕಲ್ಲ. ಬರೀ ಒಳ್ಳೆ ಸಬ್ಜೆಕ್ಟ್ಗಳೇ ಇರಲ್ಲ, ಎಲ್ಲ ದುಃಖದ ಸಬ್ಜೆಕ್ಟ್ ಇರುತ್ತೆ, ನೋವಿನ ಸಬ್ಜೆಕ್ಟ್ ಇರುತ್ತೆ.
ನಿತ್ಯವೂ ನಿನ್ನನ್ನು ಅವರು ಕೀರ್ತಿಸುವರು. 103ನೇ ಕೀರ್ತನೆ ನಮ್ಮ ಬಹಳ ಪರಿಚಯಿತ ವಾಕ್ಯ ಭಾಗ 1 ಮತ್ತು 2ನೇ ವಾಕ್ಯ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಎಸ್, ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಪವಿತ್ರವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನ ಉಪಕಾರ ಒಂದನ್ನು ಮರೆಯಬೇಡ. ಪ್ರಿಯ ದೇವ ಸಭೆಯೇ, ಈ ನೂತನ ವರ್ಷದಲ್ಲಿ ಲೆಟ್ ಅಸ್ ಟೇಕ್ ದಿಸ್ ಆಸ್ ಎ ಚಾಲೆಂಜ್. ದೇವರೇ, ನನ್ನ ಜೀವಿತದಲ್ಲಿ, ನನ್ನ ಕುಟುಂಬ ಜೀವಿತದಲ್ಲಿ, ನನ್ನ ಸಭೆಯ ಸನ್ನಿವೇಶಗಳಲ್ಲಿ ಲೆಟ್ ವಾಟ್ ಮೇ ಹ್ಯಾಪನ್, ಏನಾರಾಗ್ಲಿ ಚಿಂತೆ ಅಲ್ಲ, ಯೇಸುವೆ ನಿನ್ನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಆ ಒಂದು ತೀರ್ಮಾನದೊಂದಿಗೆ ಈ ಒಂದು ವರ್ಷವನ್ನು ಪ್ರಾರಂಭಿಸೋಣ. ಆ ತೀರ್ಮಾನದಲ್ಲಿಯೇ ಈ ಸಂದೇಶದಲ್ಲಿ ಮುಂದುವರಿಯುವಂತವರಾಗೋಣ. ಯೆಶಾಯನ ಪುಸ್ತಕ ಬುಕ್ ಆಫ್ ಐಸಾಯ 43ನೇ ಅಧ್ಯಾಯ ವಚನ 18ರಿಂದ 21. ಯೆಹೋವನು ಹೀಗನ್ನುತ್ತಾನೆ. 18ರಿಂದ 21 ವರ್ಸ್ 18. ಯೆಹೋವನು ಹೀಗನ್ನುತ್ತಾನೆ. ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಇಗೋ, ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ ನಾನು ಅರಣ್ಯದಲ್ಲಿ ನೀರನ್ನು ಒದಗಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವವನಾದ ಕಾರಣ ನದಿ, ಉಷ್ಣಪಕ್ಷಿ ಮೊದಲಾದ ಕಾಡು ಮೃಗಗಳು ನನ್ನನ್ನು ಘನಪಡಿಸುವವು. ಈ ವಾಕ್ಯ ನೋಡುತ್ತೇವೆ ವಚನ 18-19ರಲ್ಲಿ. ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ. ಈಗ ತಾರೆ ನಾವು ಓದ್ತಾ ಬಂದು 103ನೇ ಕೀರ್ತನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಪವಿತ್ರವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳು ಒಂದನ್ನು ಮರಿಬೇಡ. ಒಂದು ಕಡೆ ಮರಿಬೇಡ ಅಂತ ಹೇಳ್ತದೆ. ಈಗ ನಾವು ನೋಡುವಂತದೇನೋ ಮರೆತು ಬಿಡು, ಮರ್ತೇ ಬಿಡು. ನೋಡ್ರಿ, ಜ್ಞಾಪಕಕ್ಕೆ ತಗೊಂಡೇ ಬೇಡ, ಪುರಾತನ ಕಾರ್ಯಗಳನ್ನು ಮರೆತು ಬಿಡ್ರಿ. ಈಗ ಏನ್ ಮಾಡ್ಬೇಕು? ಮರಿಬಾರ್ದ, ಮರಿಬೇಕಾ? ಮರಿಬೇಕು. ಪ್ರೈಸ್ ದಿ ಲಾರ್ಡ್. ಮರಿಬೇಕು. ಯಾವುದನ್ನ ಮರಿಬೇಕು? ಸೋಲುಗಳಾಗಿರ್ಬೋದು, ದುಃಖಗಳಾಗಿರ್ಬೋದು, ಅಥವಾ ಯಾರಿಂದಲೋ ನಿಮ್ಗೆ ಅವಮಾನ ಆಗಿರ್ಬೋದು. ಅಂತ ಸಂಗತಿಗಳನ್ನ, ಇದು ಕ್ಯಾರಿ ಓವರ್ ಪದ್ಧತಿ ಅಲ್ಲ. ಬಹುಶಃ ಈಗ ಎಕ್ಸಾಮ್ ಸ್ಟೂಡೆಂಟ್ಸ್ ಚೆನ್ನಾಗಿ ಗೊತ್ತದ ಕ್ಯಾರಿ ಓವರ್. ಅವನು ಇನ್ನು ಫಸ್ಟ್ ಇಯರ್ ಪಾಸ್ ಆಗಿಲ್ಲ, ಫೈನಲ್ ಇಯರ್ ಬಂದ್ಬಿಟ್ಟಿರ್ತಾನೆ. ಫೈನಲ್ ಇಯರ್ ಬಂದವನು ಇನ್ನೂ ಓದ್ತಾರೆ, ಯಾಕಂದ್ರೆ ಅವ್ರು ಫಸ್ಟ್ ಇಯರ್ ಹಾಗೆ ಉಡ್ಸ್ಕೊಂಡಿರ್ತಾರಲ್ಲ ಅವನು. ಕ್ಯಾರಿ ಓವರ್ ಸಿಸ್ಟಮ್. ಯಾಕಂದ್ರೆ ನಾವು MBBS ಮಾಡ್ಬೇಕು ನಂಗೆ ಚೆನ್ನಾಗಿ ನಾಲ್ಕದೆ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು MBBS ಮಾಡ್ತಿದ್ದ, 10 ವರ್ಷದ MBBS ಮಾಡ್ತಿದ್ದ. ಸೊ ಯಾಕೆ ಅಂತಂದ್ರೆ ಕ್ಯಾರಿ ಓವರ್ ಸಿಸ್ಟಮ್. ಸೊ ಇಂಥ ಕ್ಯಾರಿ ಓವರ್ಗಳು ಬೇಡ ನಮಗೆ. ದ್ವೇಷ, ಅಸೂಯ, ದುಃಖಗಳು, ಅವಮಾನಗಳು, ನೋವುಗಳು, ವಿ ಹ್ಯಾವ್ ಟು ಫರ್ಗೆಟ್. ನಾವು ಮರಿಲೇಬೇಕು. ಅದೇ ಸಮಯದಲ್ಲಿ ಕಳೆದ ವರ್ಷದ ನಿನ್ನ ಆರ್ಥಿಕ ಸ್ಥಿತಿ ಅಥವಾ ನಿನ್ನ ಬಂದಿದಂತಹ ಜಯ, ಅದನ್ನು ಕೂಡ ನಾವು ಬಿಡಲೇಬೇಕು. ಯಾಕಂದ್ರೆ ದೇ ಆರ್ ನಾಟ್ ಗ್ಯಾರಂಟಿ ಫಾರ್ ದಿಸ್ ಇಯರ್. ಹೋದ ವರ್ಷ ನಾನು ಅದು ಮಾಡಿದೆ, ಇದು ಮಾಡಿದೆ, ಹೋದ ವರ್ಷ ಮಾಡಿದೆ, ದೇವ್ರು ನಮಗೆ ಸ್ತೋತ್ರ. ಈ ವರ್ಷ ಏನ್ ಮಾಡ್ತಿದ್ಯೆ ಅದನ್ನ ಯೋಚನೆ ಮಾಡಿ. ಈಗ ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಮೂರಲ್ಲಿ ಒಬ್ರು ಯಾವಾಗಲೂ ಹೇಳೋರು, ಒಬ್ಬ ಅಂದ್ರೆ ಈ ತಾತ ಆಗಿದ್ರು. ಅವರು ಬನ್ರಿ ಬೈಬಲ್ ಓದೋಣ, ಬನ್ರಿ ಚರ್ಚ್ಗೆ ಹೋಗೋಣ, ಬನ್ರಿ ಪ್ರೇಯರ್ ಮಾಡಂದ್ರೆ ನಾನ್ ಮಾಡೋದೆಲ್ಲ ಮಾಡ್ತೀನಿ, ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ, ಎಲ್ಲ ಮಾಡಿ ಮುಗಿಸ್ಬಿಟ್ಟು ಚರ್ಚ್ಗೆ ಹೋದ್ರು ಮುಗಿಸ್ಬಿಟ್ಟಿದ್ದೀನಿ, ಬೈಬಲ್ ಓದೋದು ಮುಗಿಸ್ಬಿಟ್ಟಿದ್ದೀನಿ, ಪ್ರೇಯರ್ ಮಾಡೋದು ಮುಗಿಸ್ಬಿಟ್ಟಿದೆ ಅಂತಾರೆ. ಪ್ರೇಯರ್ ಮಾಡ್ತಾ ಆದ್ರೂ ಕೂಡ ಪ್ರೇಯರ್ ಮುಗಿಸ್ಬಿಟ್ಟಿದ್ದೀನಿ ನಾನು. ರಿಟೈರ್ಡ್ ಲೈಫು. ನೋ ಬ್ಲೆಸ್ಸಿಂಗ್ಸ್ ಆಫ್ ಯೆಸ್ಟರ್ಡೇ ಕ್ಯಾನ್ ಬಿ ಕ್ಯಾರಿಡ್ ಓವರ್. ನಿಜ, ದೇವ್ರು ನಮಗೆ ಸ್ತೋತ್ರ. ನನ್ನ ಎದುರು ನಮ್ಗೆ ನಡೆಸಿದ್ದ. ಅದು ಇವತ್ತು ನಾವೇನ ಪ್ರೇರೆ ಒಬ್ಬ ವ್ಯಕ್ತಿಯನ್ನು ಕೂಡ ನಾನು ನಿಮ್ಮ ತನಕ ತೆಗೆದೆ. ಯೆಹೋಶುವ ಪುಸ್ತಕ 1ನೇ ಅಧ್ಯಾಯದಲ್ಲಿ
ಅಲ್ಲಿ ನೋಡ್ತೇವೆ, ಮೋಶೆ, ನನ್ನ ಸೇವಕನಾದ ಮೋಶೆ ಸತ್ವದ, ಈಗ ನೀನು ನಡೆಸು. ಬರೀ ಮೋಶೆ ಮೋಶೆ ಮೋಶ ಅಂತ ಇದ್ರು ಸಾಲದು, ಯಾಕಂದ್ರೆ ಮೋಶೆ ಸತ್ತೋದ. ಈಗ ನೀನ್ ನಡೆಸು. ಇದೇ ಯೇಸು ನೋಡ್ತೇವೆ, ಹಳೆಯ ಸಂಗತಿಯನ್ನು ಮರೆತು ಬಿಡ್ರಿ, ಯಾಕಂದ್ರೆ 19ನೇ ವಾಕ್ಯ, ಹೊಸ ಕಾರ್ಯಗಳನ್ನು ಮಾಡುವೆನು. ವಿ ಶುಡ್ ಹ್ಯಾವ್ ದಟ್ ಡಿಸೈರ್. ದೇವರೇ, ಹೊಸ ಕಾರ್ಯಗಳನ್ನು ಏನ್ ಮಾಡ್ಬೇಕೆಂಬುದಾಗಿದ್ದೀಯ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಏನ್ ಮಾಡ್ಬೇಕೆಂಬುದಾಗಿದೆಯೇ, ನನ್ನ ಸಭೆಯಲ್ಲಿ ಏನ್ ಮಾಡ್ಬೇಕೆಂಬುದಾಗಿದೆಯೇ. ಶೋ ಅಸ್ ದ ನ್ಯೂ ಥಿಂಗ್ಸ್. ಮುಂದೆ ನಾವು ನೋಡ್ತೀವಿ ಅಲ್ಲಿ 19ನೇ ವಾಕ್ಯ, ಈಗ ತಲೆದೋರುತ್ತದೆ, ನಿಮಗೆ ಕಾಣುವುದಿಲ್ಲವೋ, ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಅರಣ್ಯದಲ್ಲಿ ಮಾರ್ಗನೇ ಇಲ್ಲ, ಅಲ್ಲಿ ಅಂತ ಮಾರ್ಗನೇ ಇಲ್ಲದಂತ ದಟ್ಟ ಅರಣ್ಯದಲ್ಲಿ ನಾನು ಮಾರ್ಗನ ಮಾಡ್ತೀನಿ. ನೀರೇ ಇಲ್ಲ, ನೀರೇ ಇರತಕ್ಕಂತ ಸ್ಥಳದಲ್ಲಿ ನಾನೇನ್ ಮಾಡ್ತೀನಿ, ನದಿಗಳನ್ನ ಹರಿಸ್ತೀನಿ. ಯಾತಕ್ಕೋಸ್ಕರವಾಗಿ ಒಂದು ಬ್ಯೂಟಿಫುಲ್ ಕಾರಣ ಕೊಡ್ತದಲ್ಲಿ. ಮುಂದೆ ನೋಡ್ರಿ 20ನೇ ವಾಕ್ಯ, ನನ್ನ ಸ್ತೋತ್ರವನ್ನು ಪ್ರಚಾರ ಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತರು. ಅವರ ಜಲಪಾನಕ್ಕಾಗಿ, ಅವರ ಜಲಪಾನಕ್ಕೋಸ್ಕರವಾಗಿ ನಾನು ಮಾರ್ಗಗಳನ್ನ ಮಾಡ್ತೀನಿ, ಅವರ ಜಲಪಾನಕ್ಕೋಸ್ಕರವಾಗಿ ನಾನು ನದಿಗಳನ್ನ ಹರಿಸ್ತೀನಿ. ಅದರ ಉದ್ದೇಶ ಅವರು ನನ್ನ ಸ್ತೋತ್ರವನ್ನ ಪ್ರಚಾರ ಮಾಡಬೇಕು. ಲೆಟ್ಸ್ ಟೇಕ್ ದಟ್ ಚಾಲೆಂಜ್. ದೇವರೇ, ಯೇಸುವೆ, ಈಗೋ ಈ ವರ್ಷದಲ್ಲಿ ಸ್ವಾಮಿ ನಿನ್ನ ನಾಮವನ್ನು ನಾವು ಪ್ರಚಾರ ಮಾಡುವಂತವರಾಗಿದ್ದೇವೆ, ನಿನ್ನ ಸ್ತೋತ್ರವನ್ನು ನಾವು ಪ್ರಚಾರ ಮಾಡುವಂತವರಾಗಿದ್ದೇವೆ. ಅದಕ್ಕಾಗಿ ಇಷ್ಟೆಲ್ಲ ಆಶೀರ್ವಾದ. ದಯವಿಟ್ಟು ಈಗ ಓದ್ರಿ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 1ರಿಂದ 9 ವಾಕ್ಯಗಳು. ಜೋಶುವ ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು, ನನ್ನ ಸೇವಕನಾದ ಮೋಶೆ ಸತ್ತನು. ಆಮೇಲೆ ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯೂಫ್ರಟಿಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಇಲ್ಲಿ ಒಂದು ಶ್ರೇಷ್ಠವಾದಂತಹ ಒಂದು ವಾಗ್ದಾನವನ್ನ ಕರ್ತನ ತಾನೇ ದಯಪಾಲಿಸಿ ಕೊಟ್ಟಿದ್ದಾನೆ. 1 ಕೊರಿಂಥ 1ನೇ ಅಧ್ಯಾಯ 20ನೇ ವಾಕ್ಯ ನೋಡುತ್ತೇವೆ. ವಾಗ್ದಾನ ಎಷ್ಟಿದ್ರೂ ಕೂಡ ಕ್ರಿಸ್ತನಲ್ಲಿ ನೆರವೇರುವಂತಾಗಿದೆ. ಇಲ್ಲಿ ಒಂದು ಶ್ರೇಷ್ಠವಾದ ವಾಗ್ದಾನವನ್ನು ಕೊಟ್ಟಿದ್ದಾನೆ. ಆದ್ರಿಂದ ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ವಾಗ್ದಾನ 24ನೇ ವರ್ಷಕ್ಕೆ ನಮಗೋಸ್ಕರವಾಗಿ, ನಮ್ಮ ಕುಟುಂಬಕ್ಕೋಸ್ಕರವಾಗಿ, ನಮ್ಮ ಸಭೆಗೋಸ್ಕರವಾಗಿ ಸ್ವಾಧೀನ ಮಾಡಿಕೊಳ್ಳುವಂತವರಾಗಿರೋಣ. ಆತ ಹೇಳುವಂತ ಮಾತು, ಮೋಶೆಯ ಸಂಗಡ ನಾನಿದ್ದ ಹಾಗೆ ನಾನು ನಿನ್ನ ಸಂಗಡಲು ಇರುತ್ತೇನೆ. ಎಂಥ ಒಂದು ಶ್ರೇಷ್ಠವಾದಂತಹ ಒಂದು ಮಾತು. ಐ ವಿಲ್ ಬಿ ದೇರ್ ವಿತ್ ಯು ಆಸ್ ಐ ವಾಸ್ ವಿತ್ ಮೋಸೆಸ್. ಮೋಶೆಯ ಸಂಗಡ ನಾನಿದ್ದ ಹಾಗೆ ನಾನು ನಿನ್ನ ಸಂಗಡ ಕೂಡ ಇರ್ತೇನೆ. ಮತ್ತೆ ಆತ ಹೇಳುವಂತ ಮಾತು, ಆ ಒಂದು ಪದ ನೋಡ್ರಿ, ವಚನ 6, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ.
ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು. ಧೈರ್ಯದಿಂದ ಇರು. ನೀನು ಧೈರ್ಯದಿಂದ ಇರು. ನಾನು ಯಾವುದೇ ಕಾರಣಕ್ಕೂ ನಿನ್ನ ಕೈ ಬಿಡೋದಿಲ್ಲ. ಐ ವಿಲ್ ನಾಟ್ ಲೀವ್ ಯು, ನಾಟ್ ಫೋರ್ಸೇಕ್ ಯು. ಮೆನಿ ಟೈಮ್ಸ್ ಹ್ಯಾಪನ್ಸ್ ಇನ್ ಅವರ್ ಲೈಫ್. ಏನಾರು ದುರಂತಗಳು ಸಂಭವಿಸಿದಾಗ ಎಲ್ಲಿ ದೇವರನ್ನ ಕೈ ಬಿಟ್ಟನೋ, ಎಲ್ಲಿ ದೇವರನ್ನ ಪ್ರಾರ್ಥನೆ ಕೇಳ್ತಾ ಇರುವೋ. ಬಟ್ ಗಾಡ್ ಸೇಸ್, ಇಬ್ರಿಯರ ಪತ್ರಿಕೆ ನಾವು ಅದೇ 13 ಅದೇ ಮಾತು ನೋಡ್ತೇವೆ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದೂ ಇಲ್ಲ. 13ನೇ ಅಧ್ಯಾಯ 5ನೇ ವಾಕ್ಯ. ಅದೇ ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 7ನೇ ವಾಕ್ಯ. ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಯೂ ಕೂಡ ತಳ್ಳಿ ಬಿಡುವುದೇ ಇಲ್ಲ. ಜಾನ್ 6:37. ಆದ್ರೆ ಹೇಳುವಂತ ಮಾತು, ಸ್ಥಿರಚಿತ್ತರಾಗಿರು. ನಾನೇನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತರಾಗಿರು, ಧೈರ್ಯದಿಂದ ಇರು. ಹಾಗೆ 8ನೇ ವಾಕ್ಯಕ್ಕೆ ಬರುವಾಗಲೂ ಕೂಡ ಅದೇ ಮಾತು ನಾವು ನೋಡುತ್ತೇವೆ. ನಾನು ವಚನ ಕೊನೆ ಭಾಗ 8 ಕೊನೆ ಭಾಗ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲರಾಗುವಿ. ಯು ಆರ್ ವಿಲ್ ಬಿ ಸಕ್ಸೆಸ್ಫುಲ್. ನಿನ್ನ ಜಯ ಒತ್ತಿಗೆ ಸಿಗುತ್ತೆ, ಕೃತಾರ್ಥರಾಗುವಿ. ವಚನ 9, ನಾನು ನಿನಗೆ ಆಜ್ಞಾಪಿಸಿದೆಲ್ಲ ಸುರಕ್ಷಿತರಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳ ಪಡಬೇಡ. ದೇವ ಸಭೆಯೇ, ಇದಕ್ಕಿಂತಲೂ ಶ್ರೇಷ್ಠವಾದ ವಾಗ್ದಾನ ಯಾವ್ದಾದ್ರು ನಿಮ್ಗೆ ಬೇಕಾ ನಿಮಗೆ? ಆತನ ಹೇಳ್ತಾ ಇದ್ದಾನೆ ಮಾತು, ಮೋಶೆ ಸಂಗಡ ಇದ್ದಾಗೆ ನಾನು ನಿನ್ನ ಸಂಗಡ ಇರ್ತೇನೆ. ನೀನು ಕಳವಳ ಪಡಬೇಡ, ಸುರಕ್ಷಿತನಾಗಿರು. ನಾನೇನು ಕೈ ಬಿಡುವುದಿಲ್ಲ, ನಾನೇನು ತೊರೆಯುವುದಿಲ್ಲ. ವಾಟ್ ಎಲ್ಸ್ ವಿ ನೀಡ್? Then why this cry? Why this doubt? Why this suffering? ಯಾಕೆ ದೇವರೇ, ಯಾಕೆ ದೇವರೇ, ಯಾಕೆ ದೇವರೇ ಇರುವಂತದ್ದು ಯಾಕೆ? ಆತ ಹೇಳ್ತಾರೆ, ನಾನಿನ ಜೊತೆ ಇರ್ತೀನಪ್ಪ. ನಾನು ಯಾವುದೇ ಕಾಲಕ್ಕೂ ನೀನು ಕೈ ಬಿಡೋದಿಲ್ಲ. ಭಯ ಪಡಬೇಡ, ದಿಗ್ಭ್ರಮೆಗೊಳ್ಳಬೇಡ, ಸುರಕ್ಷಿತರಾಗಿರು. ಪ್ರಿಯರೇ, ದೇವರು ವಾಗ್ದಾನ ಎಷ್ಟು ನಮಗೆ ಸ್ಪಷ್ಟವಾಗಿದೆಯೋ, ಆದ್ರೆ ಅದೇ ಸಮಯದಲ್ಲಿ ಆ ವಾಗ್ದಾನಗಳು ಇವತ್ತು ಯಾಕೆ ನಮ್ಮ ಜೀವಿತದಲ್ಲಿ ನೆರವೇರ್ತಾ ಇಲ್ಲ? ಎಷ್ಟೋ ಜನ ಜೀವಿತದಲ್ಲಿ ನೆರವೇರ್ತಾ ಇಲ್ಲ. ಅದು ಆಶೀರ್ವಾದವಿದೆ, ಆಶೀರ್ವಾದ ಅದರ ಉದಾಹರಣೆ ಕೊಟ್ಟಿದ್ದಾನೆ, ಆದ್ರೆ ಅದನ್ನ ಅನುಭವಿಸಿದ ನಮ್ಗೆ ಆಗ್ತಾ ಇಲ್ಲ. ಇದು ಹೇಗೆ ಅಂತಂದ್ರೆ, ಡಯಾಬಿಟಿಕ್ ಪೇಷಂಟ್ಸ್ ಗಳಿಗೆ ಅವ್ನ ಹೈ ಬ್ಲಡ್ ಶುಗರ್ ಇರ್ತದೆ, ಅವ್ನ ಮುಂದೆ ಬಂದು ಮೈಸೂರು ಪಾಕ್ ಇಟ್ಟಾಗೆ. ಮೈಸೂರು ಪಾಕ್ ಎಲ್ಲ ಚೆನ್ನಾಗಿದೆ, ಲಾಡು ಮೈಸೂರು ಪಾಕ್ ಎಲ್ಲ ಚೆನ್ನಾಗಿ, ಜಾಗೀರು ಏನಾಗಿರ್ತಾರೆ, ಜಿಲೇಬಿ ಜಾಗೀರು ಎಲ್ಲ ಸಿಕ್ಕ ಇದೆ. ಆದ್ರೆ ಯಾಕೆ? ಅವನು ಡಯಾಬಿಟಿಕ್. ಇಲ್ಲಿ ಹೇಗೆ ಅಂತಂದ್ರೆ, ಸಮುದ್ರದಲ್ಲಿ ಸುತ್ತಲೂ ಕೂಡ ನೀರಿದೆ, ಕುಡಿಯಕ್ಕೆ ನೀರಿಲ್ಲ. ಆ ಸಮುದ್ರ ನೀರು ಕುಡಿಯಕ್ಕಾಗಲ್ಲ. ಇದು ಇವತ್ತು ಎಷ್ಟೋ ಜನ ವಿಶ್ವಾಸಿಗಳ ಸ್ಥಿತಿ. ಗಾಡ್ ಹ್ಯಾಸ್ ಗಿವನ್, ಬಟ್ ನಾವು ಅದನ್ನ ಅನುಭವಿಸುವಲ್ಲಿ ಸೋತಿದ್ದೇವೆ. ಎಂಥ ವಾಗ್ದಾನಗಳು! ನಾನೇ ಜೊತೆ ಇರುತ್ತೇನೆ, ನಿನ್ನ ಕಾರ್ಯಗಳನ್ನು ಸಫಲ ಮಾಡುತ್ತೇನೆ, ಸುರಕ್ಷಿತರಾಗಿರು, ಅಂಚಬೇಡ, ದಿಗ್ಭ್ರಮೆಗೊಳ್ಳಬೇಡ. ಎಂತ ಎಕ್ಸಾಂಪಲ್! ಮೋಶೆಯ ಸಂಗಡ ಇದ್ದ ಹಾಗೆ. ಸಿ ದ ಎಕ್ಸಾಂಪಲ್. ಮೋಶೆ ಸಂಗಡ ಇರುವಂತದ್ದು ಸುಲಭ ಅಲ್ಲ. ಮೋಶೆ ಸಂಗಡ ದೇವರು ಮುಖಾಮುಖಿಯಾಗಿ ಮಾತಾಡ್ತದ ಅಂತ ನೋಡ್ತೀವಿ. ಈ ಮೋಶೆ ನನ್ನ ಮನೆಯವರಲ್ಲೆಲ್ಲ ಸಾತ್ವಿಕನಾದಂತಹ ವ್ಯಕ್ತಿ. ಒಬ್ಬ ವ್ಯಕ್ತಿಯನ್ನ ಉಪಯೋಗಿಸಿಕೊಂಡು, ಒಂದು ಕುರಿ ಕಾಯುವಂತ ಕೋಲನ್ನ ಉಪಯೋಗಿಸಿಕೊಂಡು 20 ಲಕ್ಷ ಜನರಿಗೆ ಬಿಡುಗಡೆ ಕೊಟ್ಟಂತಹ ದೇವರು. 20 ಲಕ್ಷ ಜನರಿಗೆ ಆ ಕೋಲಿನ ಮುಖಾಂತರವಾಗಿ ಆ ಇಡೀ ಕೆಂಪು ಸಮುದ್ರ ಸೀಳಿಸಿದಂತಹ ದೇವರು. 40 ವರ್ಷ ಅರಣ್ಯದಲ್ಲಿ ಆತನು ಅವ್ರು ಬೇಕಾದ ಆಹಾರವನ್ನು ಕೊಟ್ಟು ನಡೆಸಂತ ವ್ಯಕ್ತಿ. ಅವ್ರು ಹಾಕೊಂಡ ಬಟ್ಟೆ ಹರಿದು ಹೋಗ್ಲಿಲ್ಲ, ಹಾಕೊಂಡ ಚಪ್ಪಲಿ ಸೌದು ಹೋಗ್ಲಿಲ್ಲ. ಆ ರೀತಿಯಾಗಿ ಪರಾಮರಿಸಿದಂತ ದೇವರು. ಬಟ್ಟೆಯ ಮುಖಾಂತರವಾಗಿ ನೀರನ್ನ ಕೊಟ್ಟು ಪರಾಮರಿಸಿದಂತ ದೇವರು. ಆ ಮಾರಾಟಕ್ಕಂತ ಸ್ಥಳದಲ್ಲಿ ನೀರು ಕಹಿಯಾಗಿತ್ತು, ಕುಡಿಯಕ್ಕೆ ಆಗ್ತಾ ಇರಲಿಲ್ಲ. ಅಂತ ಸ್ಥಳದಲ್ಲಿ ಅದನ್ನ ಮಾರ್ಪಡಿಸಿದಂತ ದೇವರು. ಇವತ್ತು ಎಷ್ಟೋ ಸ್ಥಳದಲ್ಲಿ ನಮ್ಮ ಜೀವಿತದಲ್ಲಿ ಕಹಿಯಾಗಿರ್ತದೆ. ಒಂದು ವೇಳೆ ಗಂಡ ಹೆಂಡತಿಯ ಸಂಬಂಧಗಳು ಕಹಿಯಾಗಿರ್ಬೋದು, ತಂದೆ ಮಕ್ಕಳ ಸಂಬಂಧಗಳು ಕಹಿಯಾಗಿರ್ಬೋದು, ಅಣ್ಣ ತಮ್ಮನ ಸಂಬಂಧಗಳು ಕಹಿಯಾಗಿರ್ಬೋದು. God can able to change.
ಆತನ ಬದಲಾಯಿಸಿ ನಡೆಸೋದ ದೇವರು ಹೇಳೋದು ಮಾತು, ಮೋಶೆಯ ಸಂಗಡ ಯಾವ ರೀತಿ ನಾನಿದ್ದರೋ ಅದೇ ರೀತಿಯಾಗಿ ಯೆಹೋಶುವನೇ ನಾನು ನಿನ್ನ ಸಂಗಡ ಇರುತ್ತೇನೆ. ಯೆಹೋವನ ಸಂಗಡ ಯಾವ ರೀತಿ ಯೇಸು ಸ್ವಾಮಿ ಇದ್ದರೋ ಅದೇ ರೀತಿಯಾಗಿ ನಮ್ಮ ಜೊತೆ ಕೂಡ ಇರುವಂತಹ ದೇವರಾಗಿದ್ದಾರೆ. ಇವತ್ತು ಆ ಸ್ಥಾನದಲ್ಲಿ ನಾವಿದ್ದೇವೆ. ಯೆಹೋಶುವನು ಆತ ಬಲಹೀನಾಗಿದ್ದ, ಮೋಶೆ ಕಂಪೇರ್ ಮಾಡಕ್ಕೆ ಆಗಲ್ಲ. ಮೋಶೆ ಮಹಾನಾಯಕ, ಆತನ ಮುಂದೆ ಇವನು ಏನಿಲ್ಲ, ನಥಿಂಗ್. ಅಯ್ಯೋ, ನಾನು ಇಂತಹ ಕೆಲಸವನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ? ನಾನು ಇಂತಹ ಇಷ್ಟೊಂದು ಜನನ ಹೇಗೆ ನಡೆಸೋದಕ್ಕೆ ಸಾಧ್ಯ? ಈ ಜನರು ಮೋಶೆಗೆ ತಿರುಗಿದಂತ ಜನ ಮೊಂಡ್ರು, ಬರೀ ಸಾಮಾನ್ಯರಲ್ಲ. ಮೋಶೆಗೆ ತಿರುಗಿದಂತ ಜನ ಇವರು. ಇವತ್ತು ಮೋಶೆ ವಾಗ್ದಾನ ಮಾಡದಂತ ಕಾನಾನ್ ದೇಶಕ್ಕೆ ಸೇರಕ್ಕೆ ಆಗದೆ ರೀತಿ ಮಾಡದಂತವ್ರು ಇದೇ ಜನ. ಒಟ್ಟಲ್ಲಿ ಮೋಶೆಯನ್ನೇ ಹಾಳು ಮಾಡುವಂತ ಜನ ಇವರು. ಅವ್ರು 40 ದಿನ ಹೋಗ್ಬರಷ್ಟರಲ್ಲಿ ವಿಗ್ರಹ ಮಾಡ್ಕೊಂಡು ಕುಡಿದವರು ಇವರು. ಅವನಿಗೆ ಶಾಪ ಹಾಕೋದಕ್ಕೆ ಕಾರಣ ಇವರು. ದೇವರೇ ನನಗೇನ್ ಮಾಡಲಿ ಅವನು ಭಯ ಇತ್ತು. ಹಾಗಾಗಿ ಕೇವಲ ಹೇಳೋದ ಮಾತು, ಮೋಶೆಯ ಸಂಗಡ ಇತ್ತು, ಹಾಗೆ ನಾನು ನಿನ್ನ ಸಂಗಡ ಇರ್ತೇನೆ. ದೇವಜನರೇ, ಎಷ್ಟೋ ಸಲ ಅನೇಕ ಸಂಗತಿಗಳು ನಮ್ಮನ್ನು ಕೂಡ ಭಯ ಹುಟ್ಟಿಸ್ತಾರೆ. ಅಯ್ಯೋ ಏನಪ್ಪಾ, ಯೇಸು ನಂಬ್ಕೊಂಡ್ರೆ ಹೇಗೆ ನಮ್ಮ ಗತಿ? ನಮ್ಮ ಜನ ಏನು ತಿಳ್ಕೊಡ್ತಾರೆ, ನಮ್ಮ ಜಾತಿಯವ್ರು ಏನು ತಿಳ್ಕೊಳ್ತಾರೆ, ನಮ್ಮ ಸಂಬಂಧಿಕರು ಏನು ತಿಳ್ಕೊಡ್ತಾರೆ, ನಮ್ಮ ಮಕ್ಕಳಿಗೆ ಹೆಣ್ಣು ಗಂಡು ತರೋದು ಹೇಗೆ? ಅನೇಕವಾದಂತಹ ಒಂದು ಸ್ಥಿತಿಗತಿಗಳು ನಾವು ನೋಡುವಂತವರಾಗಿದ್ದೇವೆ. ಇನ್ನೂ ಕೆಲವು ಕಡೆ ನಾವು ನೋಡ್ತೀವಿ, ಯೇಸು ಸಹ ನಮ್ಮ ತಕ್ಷಣ ಆಸ್ತಿ ಪಾಸ್ತಿ ಎಲ್ಲ ಕಟ್ಟ, ಏನು ಕೊಡಲ್ಲ ಅವ್ರಿಗೆ. ಆ ರೀತಿಯಾಗಿ ಇದ್ದಂತಹ ಸನ್ನಿವೇಶಗಳು ಕೂಡ ಇದ್ದಾರೆ. ಏನು ಇಲ್ಲದೆ ಎಲ್ಲ ಬಿಟ್ಟು ಬಂದಂತವರು ಕೂಡ ಎಷ್ಟೋ ಜನ ಇದ್ದಾರೆ. ಕ್ರಿಸ್ತನಿಗಾಗಿ, ಕ್ರಿಸ್ತನ ನಂಬಿಕೆಗೋಸ್ಕರವಾಗಿ ಎಲ್ಲ ಬಿಟ್ಟು ಬಂದಂತವ್ರು ಇದ್ದಾರೆ. ಎಲ್ಲ ಒಂದು ಕಡೆ ಭೀತಿ, ಎಲ್ಲ ಒಂದು ಕಡೆ ಭಯ. ಮುಂದೆ ನಮ್ಮ ಮದುವೆ ಕಾರ್ಯಗಳಿಗೆ ಒಂದು ವೇಳೆ ಏನೋ ಮರಣಗಳು ಎದುರಾದ್ರೆ ಹೇಗೆ ನಮ್ಮ ಸ್ಥಿತಿ? ಅನೇಕವಂತ ಭಯ ಭೀತಿಗಳು ಕಾಣುವಂತದ್ದಾಗಿದೆ. ಗಾಡ್ ಸೇಸ್ ಐ ವಿಲ್ ಬಿ ವಿತ್ ಯು. ಯೇಸು ಸ್ವಾಮಿ ಕೂಡ ಇದೇ ಮಾತು ಹೇಳಿದ್ದು, ನಾನು ನಿಮ್ಮ ಸಂಗಡ ಇರುತ್ತೇನೆ. ಆಗ ಅದೇ ಸಮಯದಲ್ಲಿ ಪ್ರಿಯರೇ, ಈ ನೂತನ ವರ್ಷಗಳ ಹೆಜ್ಜೆಟ್ಟಾಗ ಸ್ವಲ್ಪ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕು. ಯಾವಾಗ ಸ್ವಾಮಿ ಇರ್ತಾನೆ ಅಂತ ಹೇಳ್ತೀವಲ್ಲ, ಯಾವಾಗ? ಮತ್ತೊಂದು ಕಟ್ಟಿ ಮಾಡಿದ ಮುದ್ದಿಂದ ಓದ್ಕೊಬರ್ರಿ ಸ್ವಲ್ಪ. ಎಗೇನ್ ಚಾಪ್ಟರ್ 1 ಓದ್ರಿ. ಚಾಪ್ಟರ್ 1 ವರ್ಸ್ 1 ಇಂದ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೊರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲಿಗೆ ಕೊಡುವ ದೇಶಕ್ಕೆ ಹೋಗು. ಸಾಕ, ಸ್ಟಾಪ್ ಮಾಡಿ. ಆ ಲಾಸ್ಟ್ ಪದ ಏನಂತಿದೆ ಸ್ವಲ್ಪ ನೋಡ್ರಿ. ಕೊನೆ ಪದ, ಈ ವಾಕ್ಯದಲ್ಲಿ ಕೊನೆ ಪದ ಏನ್ ಬರೋದು? ಈ ಯೊರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲಿಗೆ ಕೊಡುವ ದೇಶಕ್ಕೆ ಹೋಗು. ಲಾಸ್ಟ್ ಪದ ಏನು? ಹೋಗು. ಅಲ್ಲಿಗೆ ಸ್ಟಾಪ್ ಮಾಡೋಣ. ನೀನು ಹೋದ್ರೆ ನನ್ನ ಜೊತೆ ಇರ್ತೀನಿ ಕಣಯ್ಯ. ನೀನು ಹೋದ್ರೆ ಅಲ್ಲೇ ಬಿತ್ಕೊಂಡಿದ್ದೆ, ನಾನು ಇರಲ್ಲ. ಅರ್ಥ ಆಗ್ತಿದ್ಯಾ? ಅಬ್ರಾಮನೇ, ನೀನು ನಿನ್ನ ಸ್ವದೇಶವನ್ನು, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನಾನು ಹೇಳುವಂತಹ ಸ್ಥಳಕ್ಕೆ ಹೋಗು. ಗೋ. ಅದೇನಪ್ಪ? ಆತ್ಮಿಕ ಜೀವಿತದಲ್ಲಿ ಮುಂದಕ್ಕೆ ಹೋಗು, ನಂಬಿಕೆಯಲ್ಲಿ ಮುಂದಕ್ಕೆ ಹೋಗು. ಸಾಕು, ಯೇಸು ಸ್ವಾಮಿ ಸಾಕು, ನನಗೆ ಏನಾದ್ರೂ ಚಿಂತೆ ಇಲ್ಲ. ನನ್ನ ದೇವರ ಜೊತೆ ಇದ್ದಾನೆ, ನನ್ನ ದೇವರನ್ನ ಕೈ ಬಿಡೋದಿಲ್ಲ, ನನ್ನ ದೇವರನ್ನು ಕಾಪಾಡ್ತಾನೆ ಎನ್ನುವಂತ ಆ ನಂಬಿಕೆಯನ್ನು ಮುಂದಕ್ಕೆ ಹೆಜ್ಜೆ ಇಡು. ಯೇಸು ಸ್ವಾಮಿ ಯಾವುದೇ ಕಾರಣದಲ್ಲಿ ನಾನು ಕೈ ಬಿಡೋದಿಲ್ಲ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಡ ಹಸ್ತಾವು. ಯೆಹೋವನ ಹೆಸರು ಬೇಡಿಕೊಳ್ಳೋದು ಯಾವ ಬೇಡಿಗೂ ಕಡಿಮೆ ಆಗೋದಿಲ್ಲ. ಆದ್ರಿಂದ ಯಾವಾಗ ಯೇಸುವಿನ ಜೊತೆ ಇರ್ತಾನೆ, ಯಾವಾಗ ಯೇಸುವಿನ ಆಶೀರ್ವದಿಸ್ತಾನೆ, ಯಾವಾಗ ನಾವು ನಂಬಿಕೆಯಿಂದ ಮುಂದಕ್ಕೆ ಹೆಜ್ಜೆ ಇಡ್ತೀವೋ ಆಗ. ಅದನ್ನ ಬಿಟ್ಟು ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ, ನನ್ನ ಜನನ ಬಿಡಕ್ಕಾಗಲ್ಲ, ನನ್ನ ಹಳೆ ದೇವರುಗಳನ್ನ ಬಿಡಕ್ಕಾಗಲ್ಲ, ನನ್ನ ಸಂಸ್ಕೃತಿ ಬಿಡಕ್ಕಾಗಲ್ಲ ಎಂಬುದಾಗಿ ಅಪ್ಪ ಹಾಕಿದ ಆಲ್ಬರ ಅಂತ ಇಟ್ಕೊಂಡ್ರೆ ನೇಣ ಕೊಟ್ಟು ಸಾಯ್ಬೇಕೆ ಹೊರತು ಆಶೀರ್ವಾದಕ್ಕೆ ಪಾತ್ರ ಆಗಲು ಸಾಧ್ಯ ಇಲ್ಲ. ವೆನ್ ವಿ ನೋ ದ ಟ್ರೂತ್. ಮೊನ್ನೆ ನನಗೆ ಅದೇ ಒಂಥರ ಮೂರ್ಖದಸ್ತು ನನಗೆ ಗ್ರೂಪಲ್ಲಿ ಹಾಕಿದ್ರು. ನಾನು ಏನು ಮಾತಾಡಕ್ ಹೋಗಿಲ್ಲ. ಒಂದ್ಸಲ ರೆಸ್ಪಾಂಡ್ ಮಾಡಿದೆ. ಎಲ್ಲ ಅವ್ರ ಕಡೆ ಜಾಸ್ತಿ ಮೆಜಾರಿಟಿ ಸುಮ್ಮನೆ ಆಗ್ಬಿಟ್ಟೆ. ಯಾಕೆ ಸುಮ್ಮನೆ ಏನಂತಂದ್ರೆ, ನಮ್ಮ ಮನೆ ಪಕ್ಕದಲ್ಲೇ ಒಂದು ಚಿಕ್ಕ ಪಾರ್ಕ್ ಇದೆ. ಆ ಪಾರ್ಕ್ ಹತ್ರ ಒಂದು ದೊಡ್ಡ ನಾಗರ ಹೋಗ್ತಾರೆ. ಆಯ್ತಾ?
ಯಾವನ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿದಾನೆ. ವಿಡಿಯೋ ರೆಕಾರ್ಡ್ ಮಾಡ್ಬಿಟ್ಟು ಸೊ ನಾವು ಆ ಹಾವು ಪಾರ್ಕ್ ಒಳಗೆ ಹೋಯ್ತು, ಅದು ಕ್ಲೀನಾಗಿ ಗೊತ್ತಾಗ್ತದೆ ಹಾವು ಹೋಗ್ತದೆ, ಅದು ಡೆಫಿನೆಟ್ ಆಗಿ ಆಗಲಾಗಿರ್ತದೆ, ಮೂವ್ಮೆಂಟ್ ಅಲ್ಲೇ ಗೊತ್ತಾಗ್ತದೆ ಇಟ್ಸ್ ಅ ಪಾಯ್ಸನ್ ಸ್ನೇಕ್ ಅಂತ. ನಾನು ಅದು ನೋಡಿದ ಯೋಚನೆ ಮಾಡಿದೆ, ಅಯ್ಯೋ ದೇವರೇ, ಯಾರೋ ಓಡಾಡ್ತಿರ್ತಾರೆ ವಯಸ್ಸಾದ್ರು, ಪಾಪ ಮಕ್ಕಳೆಲ್ಲ ಆಟ ಮಾಡ್ತಾರೆ, ಯಾರೋ ಕಚ್ಬಿಟ್ರೆ ಏನು ಅಂತ ನಾನು ಯೋಚನೆ ಮಾಡ್ತೀನಿ. ಆದ್ರೆ ಅಲ್ಲಿರ್ತಕ್ಕಂಥ ಮೂರ್ಖ ಚಿಕ್ಕಮ್ಮನಿಗೆ ಏನಂತ ಯೋಚನೆ ಮಾಡುತ್ತಾ, ಅಲ್ಲಿ ಸರ್ಪ ಹೋಗಿದೆ, ಹಂಗಾಗಿ ಅಲ್ಲಿ ನಾಗಪಂಚಮಿ ಮಾಡಬೇಕು, ಅಲ್ಲಿ ವಿಗ್ರಹ ಅಲ್ಲಿ ಪ್ಲಾನ್ ಮಾಡ್ತಾರೆ, ಕಲ್ಗಳು ಇರ್ತಾ ಇದಾರೆ, 99 ಕಲ್ಗಳು ಹುಡುಕಾಡ್ಬಿಟ್ರೆ ಆಗೇನೆ. ಅದಕ್ಕೊಂದು ಈಗ ಇದು ಏನೋ ಸೆಲೆಬ್ರೇಷನ್, ಏನು ಪ್ರತಿಷ್ಠಾಪನೆ. ಪ್ರೈಮ್ ಮಿನಿಸ್ಟರ್ ಮೂರ್ಖರಾಗಿದ್ದಾಗ ಎಲ್ಲ ಮೂರ್ಖರಾಗಿರ್ಬೋದು, ಯಾಕಂದ್ರೆ ತಥಾರಾಜನ್ ಏನು ಯಥಾ ಪ್ರಜೆ ಅಂದಾಗೆ ಅವನೊಬ್ಬ ದೊಡ್ಡ ಮೂರ್ಖ. ಇವ್ರು ಕೂಡ ಏನ್ ತಪ್ಪೇನಿಲ್ಲ, ಇವ್ರು ಮೂರ್ಖರಾಗೋದ್ರಲ್ಲಿ. ಈಗ ಅಲ್ಲಿ ಶಿಲಾಶಾಸ್ತ್ರ ಮಾಡ್ತೀವಿ ಅಂತ ಕೂತಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಅದು ಅವ್ ಕಡೆ ಅದು ಅವ್ರ ದೇವರಾಗಲ್ಲ, ಯಾವ ಕಚ್ಚಿದ ಸಾಯ್ತಾರೆ, ಮೊದಲು ಅವ್ರು ಹಿಡಿದಾಗ ಹೊಡೆದಾಕಿರೋದನ್ನ ಅಂತ ನಾನು ಕಳಿಸಿದೆ. ನನಗೆ ಸುಮಾರು ಒಂದು 30 ಜನ ರಿಪ್ಲೈ ಮಾಡಿದ್ರೆ, ಏನು ಹಿಂಗ್ ಮಾತಾಡ್ತಾ ಹಂಗೆ ಹಿಂಗೆ ಅನ್ಕೊಡಿಲ್ಲ, ಅಲ್ಲಿ ಫೋನ್ ಮೇಲೆ ಫೋನ್ಗಳು ಬೇರೆ, ಸುಮ್ಮನೆ ಬಿಟ್ಟಾಕ್ಬಿಟ್ಟ ಹಿಂಗಾರು ಹೋಗ್ರಿ ಅದು. ಯಾಕಂದ್ರೆ ಆ ಮಟ್ಟಕ್ಕೆ ಕಣ್ಣಿದ್ದು ಕುರುಡರಾಗಿದ್ದಾರೆ ಅವರು, ಏನ್ ಮಾಡಕ್. When we go, God will be with us. ನಾವು ನಂಬಿಕೆಯಿಂದ ಹೆಜ್ಜೆ ಇಟ್ಟಾಗ ಆಗ ಮಾತ್ರ ಯೇಸು ಸ್ವಾಮಿ ನಮ್ಮ ಜೊತೆ ಇರುವಂತವನಾಗಿದ್ದಾನೆ ಹೊರತು, ಆಗ ಮಾತ್ರ ಈ ವಾಗ್ದಾನ ನಮ್ಮ ಜೀವನ ನೆರವೇರದ ಹೊರತು, ನಾವು ನಂಬಿಕೆಯಿಂದಲೇ ಮುಂದೆ ಹೋಗದೆ ಹೋದ್ರೆ ಖಂಡಿತ ಈ ವಾಗ್ದಾನ ನಮ್ಮ ಜೀವಿತ ನೆರವೇರೋದಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಈ ಪ್ರಾಬ್ಲಮ್. ಮತ್ತೆ ಅಲ್ಲೇ ಕಟ್ಟಿ ಬರೀಬೋದು, ಹಂಗೆ ಹೋಗು ಅಕ್ಕೆ ಆಯ್ತಾ. ಆಮೇಲೆ ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ನೋಡ ವಾಗ್ದಾನ ಏನಂತ ನೋಡ್ತೀವಿ, ಕೊಡುತ್ತೇನಲ್ಲ, ಕೊಟ್ಟಿದ್ದೇನೆ. ನೋಡೋದ ಪಾಸ್ಟ್ ಟೆನ್ಸ್, ಆಗ್ಲೇ ಕೊಟ್ಟಿರೋದು, ನೀನು ಹೋದ್ರೆ ಸಾಕಡೆ ಅದಿಂದೆ, ನೀನ್ ಮಾಡ್ಬೇಕಾಗಿಲ್ಲ. ಓಕೆ, ಇಟ್ ಈಸ್ ಯುವರ್ಸ್, ಕೊಟ್ಟಿದ್ದೇನೆ. ಕಟ್ಟಿ ಮಾಡಿ. ಅರಣ್ಯವು ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯೂಫ್ರೇಟಿಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲ. ನೋಡಿದ್ರ, ನೋ ಬಡಿ ಕ್ಯಾನ್ ಸ್ಟ್ಯಾಂಡ್, ಯಾವನು ನಿಲ್ಲಕ್ಕಾಗಲ್ಲ. ಆಮೇಲೆ ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಹೇಳ ವಾಕ್ಯ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಯಾವುದ್ರಲ್ಲಿ ಸ್ಥಿರಚಿತ್ತನಾಗಿರು? ಮೋಶೆ ಧರ್ಮಶಾಸ್ತ್ರವನ್ನು ಕೈಕೊಂಡು, ಮೋಶೆಯ ಧರ್ಮಶಾಸ್ತ್ರವನ್ನ ಕೈಗೊಂಡು ನಡೆಯುವುದರಲ್ಲಿ ನೀನು ಸ್ಥಿರಚಿತ್ತನಾಗಿರ್ಬೋದು. ನಾನೇನು ಕೈ ಬಿಡೋದಿಲ್ಲ, ನಾನೇ ನಡೆಸ್ತೇನೆ. ಯಾವನು ನಿಮಗೆ ಮುಂದೆ ನಿಲ್ಲಕ್ಕೆ ಆಗಲ್ಲ. 6 ಗಂಟೆ ನಾನ್ ಮಾಡ್ತೇನೆ. ಆದ್ರೆ ನೀನೇನ್ ಮಾಡ್ಬೇಕು? ಧರ್ಮಶಾಸ್ತ್ರ ಕೈಗೊಂಡು ನಡೀಬೇಕು. ಇದೇ ದೊಡ್ಡ ಪ್ರಾಬ್ಲಮ್ ನಮ್ಗೆ. ಏನ್ ಹೆಂಗೆ ಫಾಲೋ ಮಾಡೋದು? ಯಾಕಂದ್ರೆ ನಮಗೊಬ್ಬ CSA ಪಾಸ್ಟರ್, ನಮ್ಮ ಕ್ಲೋಸ್ ಫ್ರೆಂಡು, ಆ CSA ಪಾಸ್ಟರ್ ಸಹ ಹೇಳಿದಾಗ ನನಗೆ ಶಾಕ್ ಆಗ್ಬಿಡುದು. ಸಾರ್, ಈ ಬೈಬಲ್ ನಾವು ಫಾಲೋ ಮಾಡಕ್ಕಾಗಲ್ಲ ಸಾರ್, ಇದನ್ನೆಲ್ಲ ಯಾವನ್ ಕೆಲ ಆಗ್ತದೆ, ಇದೆಲ್ಲ ಏನಿದ್ರು ಕೂಡ ಪರಲೋಕದಲ್ಲಿ ಫಾಲೋ ಮಾಡ್ಬೇಕಷ್ಟೇ, ಇಲ್ಲ ಆಗಲ್ಲ ಅಂತಾರೆ. ಯಾರು ಪಾಸ್ಟ್ರು? CSA ಪಾಸ್ಟರ್ ಹಾಗೆ ಹೇಳ್ತಾನೆ. ಏನ ನೀನ್ CSA ಪಾಸ್ ಆಗಿದ್ರೆ ಹಿಂಗೆ ಇದೆಲ್ಲ ನಮ್ಗೆಲ್ಲ ಸರ್, ಹೆಂಗೆ ಆಗ್ತದೆ ಇದನ್ನು ಬೈಬಲ್ ಅಲ್ಲಿ? ಮತ್ತು ಚರ್ಚೆಲಿ ಹಿಂಗೆ ಪ್ರಸಾರ ಮಾಡ್ತಾರೆ. ಅಯ್ಯೋ ಅದ್ ಬೇರೆ ಕಸ, ಏನೋ ಒಂದಷ್ಟು ರೂಪಾಯಿ ಯಾವ್ದು ಮುಗಿಸ್ಬಿಡ್ತೀನಿ ಅಂತ ಇದೆಲ್ಲ ಯಾವ್ದು ಹೇಳ್ತಾನೆ. ಯಾವ ಕೆಲ ಆಗ್ತದೆ ಎಲ್ಲ ಮಾಡಕ್ಕ? ಎಲ್ಲಿದ್ದೀವಿ ನಾವು? ಯಾವ ಮಟ್ಟಕ್ಕೆ ಹೋಗ್ತಿದೀವಿ ನಾವು? ಬ್ರದರ್ಗಳೇನು ಕಡಿಮೆ ಅಲ್ಲ, ನಮ್ಮಲ್ಲಿ ಕೂಡ ಇದೇ ಪ್ರಾಬ್ಲಮ್. ಪ್ರಸಂಗ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳು, ಆದ್ರೆ ಅದಕ್ಕೆ ವಿಧೇಯರಾಗೆ ಅಂತ ಅಂದಾಗ ಭಾರಿ ಕಷ್ಟ, ಭಾರಿ ಕಷ್ಟ. ಬೇರೆ ದೇವರ ವಾಕ್ಯ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ವಾಕ್ಯ ಅದು ಹೇಳುವಂಥದ್ದು, ನನ್ನ ಪ್ರಿಯ ಮಗನೇ, ನನ್ನ ಮಗಳೇ, ನೀನು ನನ್ನ ವಾಕ್ಯಕ್ಕೆ ವಿಧೇಯರಾಗು, ಆಗ ನಾನೇನು ಆಶೀರ್ವದಿಸ್ತೇನೆ, ಆಗ ನಾನು ಜೊತೆ ಇರ್ತೀನಿ, ಆಗ ಯಾವ ನಿಮಗೆ ನಿಲ್ಲಕ್ಕೆ ಸಾಧ್ಯತೆ ಇಲ್ಲ, ನಿನಗೆ ಜಯ ಕೊಡ್ತೇನೆ. When you obey the word of God, when you go, I will be with you. When you obey, I will going to bless you. ಇವತ್ತು ಯಾಕೆ ಆಶೀರ್ವಾದ ಇಲ್ಲ? ಇವತ್ತು ದೇವರ ವಾಕ್ಯಕ್ಕೆ ವಿಧೇಯತ್ವ ಇಲ್ಲ. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ದುಃಖ ಇರಲಿ, ಏನೆಲ್ಲ ಸಮಸ್ಯೆಗಳಿರಲಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿರ್ರಿ. ಆಗ ನೋಡ್ರಿ ಯೇಸು ಸ್ವಾಮಿ ಆಶೀರ್ವದಿಸ್ತಾನೋ ಎಂಬುದಾಗಿ. ಟೆಸ್ಟ್ ಅಂಡ್ ಸೀ ದ ಲಾರ್ಡ್ ಇಸ್ ಗುಡ್. ಅದಕ್ಕೆ ಓಟ್ ಟೇಸ್ಟ್ ಅಂಡ್ ಸೀ ಅಂತ ಹೇಳ್ತೀವಿ. ಯಾಕಂದ್ರೆ ಪರೀಕ್ಷೆ ಮಾಡಿ ನೋಡಿದಾಗ ಹಾಗೆ ಕಂಡಿ ಮಾಡಿರೋದು ಅದೇ ವಾಕ್ಯವನ್ನ ಹೇಳ್ರಲ್ಲ. ನನ್ನ ಸೇವಕನಾದ ಮೋಶೆ
ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸಿರಿತನಾಗಿರು. ಪೂರ್ಣ ಧೈರ್ಯರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ. ಈ ಧರ್ಮಶಾಸ್ತ್ರ ಯಾವಾಗಲೂ ಕೂಡ ನಿನ್ನ ಬಾಯಲ್ಲಿ ಇರಲಿ. ಧರ್ಮಶಾಸ್ತ್ರ ನಮ್ಮ ಬಾಯಲ್ಲಿ ಇರ್ಬೇಕಾದ್ರೆ ಆ ಧರ್ಮಶಾಸ್ತ್ರ ಎಲ್ಲಿರ್ಬೇಕು? ಮೊದಲು ನಮ್ಮ ಹೃದಯದಲ್ಲಿ ಇದ್ದಾಗ ಬಾಯಲ್ಲಿ ಬರ್ಬೇಕಾರೆ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಅಲ್ವಾ? ದೇವರ ವಾಕ್ಯಗಳು ನಮ್ಮ ಹೃದಯ ತುಂಬಿದಾಗ ಬಾಯಲ್ಲಿ ಬಂದೇ ಬರುತ್ತೆ. ಧರ್ಮಶಾಸ್ತ್ರವು ಮುಂದೆ ನೋಡ್ರಿ, ಹಗಲು ಇರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವೆ. ಯಾವಾಗ ದೇವರ ವಾಕ್ಯ ಪ್ರಕಾರ ನೀನು ಕೈಗೊಂಡು ನಡೆದಾಗ ನಾನು ನಿನಗೆ ಆಗ್ತಿರ್ತಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ದೇವರ ಹೋಲಿನ ಸಂಗಡ ಇರುತ್ತಾನೆ. ನೋಡ್ದ ಎಂಥ ಒಂದು ಬೇರೆ ಇದನ್ನೆಲ್ಲ ಕೂಡ್ರೀಕರಿಸಿ ಈ ನೂತನ ವರ್ಷಕ್ಕೆ ನಾನು ನಿಮ್ಗೆ ಕೊಡುವಂತ ಒಂದೇ ಒಂದು ಸವಾಲಿತ್ತು. ಲೆಟ್ ಅಸ್ ಗ್ಲೋರಿಫೈ ಗಾಡ್ ಇನ್ ದಿಸ್ 2024. ಕ್ರಿಸ್ತನನ್ನ ಸೂಚಿಸುತ್ತಾ, ಕ್ರಿಸ್ತನ ಕೊಂಡಾಡುತ್ತಾ, ಕ್ರಿಸ್ತನನ್ನ ಮಹಿಮೆ ಪಡಿಸುವಂತರಾಗೋಣ. ಸಾಕು. ಲೆಟ್ ಅಸ್ ಗ್ಲೋರಿಫೈ ಗಾಡ್. ಯಾಕಂದ್ರೆ ಈ ಕ್ರಿಸ್ತನ ಮಹಿಮೆ ಪಡಿಸುವುದು ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಮಹಿಮೆ ಅಂದ್ರೆ ಏನೆಂಬುದಾಗಿ ನೋಡುವಾಗ ಅದು ವಿವಿಧ ರೀತಿಯಲ್ಲಿ ಡಿಸ್ಕ್ರೈಬ್ ಆಗಿದೆ. ಒಂದು, ದೇವರ ವ್ಯಕ್ತಿತ್ವವೇ ಕ್ರಿಸ್ತನ ಮಹಿಮೆ. ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 3ನೇ ವಾಕ್ಯ ನೋಡುತ್ತೇವೆ. ಏನು? ದೇವರ ಸರ್ವ ಸಂಪೂರ್ಣತೆಯು ಕ್ರಿಸ್ತನಲ್ಲಿ ಅಡಕವಾಗಿದೆ. ಕ್ರಿಸ್ತನ ವ್ಯಕ್ತಿತ್ವವೇ ಒಂದು ಮಹಿಮೆ. ಎರಡನೇದಾಗಿ ಕ್ರಿಸ್ತನ ಪ್ರಸನ್ನತೆಯ ಒಂದು ಮಹಿಮೆ ಅಲ್ವಾ? ಆ ಒಂದು ಮತ್ತೆ ಸುವಾರ್ತೆ ನೋಡುತ್ತೇವೆ. ಆತನು ಆ ಒಂದು ಬೆಟ್ಟದ ಮೇಲೆ ಆತನ ರೂಪವೇ ಒಂದು ಮಹಿಮೆ. ಕ್ರಿಸ್ತನ ರೂಪವೇ ಒಂದು ಮಹಿಮೆ. ಮೋಶೆಗೆ ನೋಡುವಂತ ಸಮಯದಲ್ಲಿ ಆತನು ಕ್ರಿಸ್ತನ ದೇವರ ಒಂದು ಅನ್ಯೂನ್ಯತೆ ಇದ್ದದ್ದೇ ಒಂದು ಮಹಿಮೆ. ಆತನು ದೇವರೊಟ್ಟಿಗಿದ್ದ. ಅಲ್ಲಿದ್ದ ಬೆಟ್ಟವನ್ನು ಇಳಿದು ಬರುವಾಗ ಅವನ ಮುಖ ಪ್ರಕಾಶಮಾನವಾಗಿದೆ. ಈ ಒಂದು ಫೆಲೋಶಿಪ್ ವಿತ್ ಗಾಡ್ ಹಿಮ್ಸೆಲ್ಫ್ is the glory of God, the presence of God, the attributes of God are the glories of God. ಹಾಗಾದರೆ ನಾವು ಕ್ರಿಸ್ತನನ್ನ ಮಹಿಮೆಪಡಿಸುವುದು, ಹೌ ಕ್ಯಾನ್ ವಿ ಗ್ಲೋರಿಫೈ ಗಾಡ್? ಯಾಕಂದ್ರೆ ವಾಕ್ಯ ನೋಡ್ತೀವಿ, ಎರಡು ಕಡೆ ನೋಡ್ತೀವಿ. ವಿಮೋಚಕರ ಪುಸ್ತಕದಲ್ಲೂ ಅಷ್ಟೇ, ಯೆಶಾಯನ ಪುಸ್ತಕ, ಅದಕ್ಕೆ ರೆಫರೆನ್ಸ್ ಕೊಡಬೇಕಾದ್ರೆ ಇಲ್ಲಿ ನೋಡ್ಕೋಬಹುದು. ಅಲ್ಲಿ ನೋಡುವಂಥದ್ದು ನಾನು ನನಗೆ ಸಲ್ಲುವಂತ ಮಹಿಮೆಯನ್ನು ಮತ್ತೊಬ್ಬನಿಗೆ 34 ವಿಮೋಚಕರ ಪುಸ್ತಕ 34 ಓದ್ರಿ. ಹಾಗೆ ಯೆಶಾಯನ ಪುಸ್ತಕ 42:8 ನೋಡ್ರಿ. ಎರಡು ಕಡೆ ಆ ಪದ ಯೂಸ್ ಮಾಡ್ತಾರೆ. ಸ್ವಾಮಿ ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು ಎಂಬ ಹೆಸರುಳ್ಳ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವ. ನೋಡಿದ್ರ, ತನಗೆ ಸಲ್ಲಬೇಕಾದ ಗೌರವವನ್ನ ಮತ್ತೊಬ್ಬರಿಗೆ ಸಲ್ಲಗೊಡಿಸುವ. ಯೆಶಾಯನ ಪುಸ್ತಕ 42ನೇ ಅಧ್ಯಾಯ 8ನೇ ವಾಕ್ಯ, ನಾನೇ ಯೆಹೋವನು, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೆನು. ಮಹಿಮೆ ಗೌರವ ಎಲ್ಲ ಒಂದೇ. ಕರ್ತನ ಮಹಿಮೆಯನ್ನ ಮತ್ತೊಬ್ಬನಿಗೆ ಸಲ್ಲಗೊಡಿಸು. ಹಾಗಾದ್ರೆ ನಮ್ಮ ಒಂದು ಉದ್ದೇಶ ಏನಾಗಿರ್ಬೇಕು? ಕರ್ತನನ್ನ ಮಹಿಮೆಪಡಿಸಬೇಕಾಗ ಇದೇ ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ತಂದೆಯೇ ನನಗೆ ಮುದ್ದಿದಂತ ಮಹಿಮೆಯಿಂದ ನನ್ನನ್ನು ಮಹಿಮೆಪಡಿಸು. ಮತ್ತೆ ನನ್ನ ಮುಂದೆ ಓದ್ತಾ ನೋಡ್ತೇವೆ, ತಂದೆಯೇ ನೀನು ಕೊಟ್ಟಂತ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಗಿವನ್ ದ ಗ್ಲೋರಿ ವಿಚ್ ಯು ಹ್ಯಾವ್ ಗಿವನ್ ಟು ಮೀ. ನನ್ನ ಮಹಿಮೆಯನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಆದ್ರೆ ದೇವರ ಮಹಿಮೆನ ಹೊಂದಿದ ಮೇಲೆ ನಾವು ಅದನ್ನ ಪ್ರಚಾರ ಪಡಿಸಬೇಕೋ ಪಡಿಸಬಾರ್ದು, ವ್ಯಕ್ತಪಡಿಸಬೇಕೋ ವ್ಯಕ್ತಪಡಿಸಬಾರ್ದು. ಹಾಗಾದ್ರೆ ಕ್ರಿಸ್ತ ಯೇಸುವನ ಮಹಿಮೆಯನ್ನು ನಾವು ಪ್ರಚಾರ ಪಡಿಸ್ತಾ ಇರಬೇಕಾಗುತ್ತೆ. ಹೌ? ದಿಸ್ ಇಸ್ ಮೈ ಕ್ವಶನ್. ಹೇಗೆ ಕ್ರಿಸ್ತನನ್ನ ನಾವು ಮಹಿಮೆಪಡಿಸೋದಕ್ಕೆ ಸಾಧ್ಯ? ಬೇರೆ 3 ವಿಷಯವನ್ನ ನಾನು ಬಹಳ ಗಂಭೀರವಾಗಿ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, our life must be transformed into the image of Christ. ಕ್ರಿಸ್ತನ ಜೀವಿತಕ್ಕೆ ನಾವು ಬದಲಾಗದೇನೆ ಕ್ರಿಸ್ತನನ್ನ ಮಹಿಮೆಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ.
ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಾಕ್ಯ ಓದಿ. ರೋಮನ್ಸ್ ಚಾಪ್ಟರ್ 8 verse 29. ತಿಳಿಸ್ರಿ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರಿಂದ ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾಲುಗಳಾಗುವುದಕ್ಕೆ ಮಗನ ಸ್ವಾರೂಪುಳ್ಳವರಾಗೋದಕ್ಕೆ ಮೊದಲೇ ನೇಮಿಸಿದನು. ಮಗನ ಸ್ವಾರೂಪುಳ್ಳವರಾಗೋದಕ್ಕೆ ಮೊದಲೇ ನೇಮಿಸಿದ. ಅದಕ್ಕಾಗಿ ನೋಡ್ತೀವಿ ನಾವು ರೋಮಪುರ ಪತ್ರಿಕೆ ಅದೇ 12ನೇ ಅಧ್ಯಾಯ 1-2 ವಾಕ್ಯಗಳು. ಆದ್ದರಿಂದ ಸಹೋದರರೇ, ದೇವರ ಕನಿಕರ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದಂತ ಆರಾಧನೆ. 2 ಕೊರಿಂಥ 3ನೇ ಅಧ್ಯಾಯ 18ನೇ ವಾಕ್ಯ, ಆತನನ್ನು ದೃಷ್ಟಿಸುವರಾಗಿದ್ದು ಮೊದಲಿನ ನಾವೆಲ್ಲರೂ ಮುಸುಕಿನ ಮುಖದ ಕರ್ತನ ಪ್ರಭಾವವನ್ನು ದೃಷ್ಟಿಸರಾಗಿದ್ದು, ಪ್ರಭಾವವನ್ನು ಕೂಡ ಮಹಿಮೆನೆ. 2 ಕೊರಿಂಥಿಯನ್ಸ್ ಚಾಪ್ಟರ್ 3 verse 18. ನಾವೆಲ್ಲರೂ ಅಲ್ಲಿ ಶುರು ಆಗದೆ ಅಂತ ಇರ್ತದೆ. ಅಲ್ಲಿ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವನ ಕರ್ತನ ಮಹಿಮೆ ಪ್ರಭಾವವನ್ನು ದೃಷ್ಟಿಸರಾಗಿದ್ದು, ದರ್ಪಣದಲ್ಲಿ ಕಾಣಿಸುತ್ತದೆ ಎಂಬಂತೆ ದೃಷ್ಟಿಸುವರಾಗಿದ್ದು, ಪ್ರಭಾವದಿಂದ ಅಧಿಕ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪುಳ್ಳವರೇ ಆಗುತ್ತೇವೆ. ನೋಡಿದ್ರ, ಆ ಯೇಸು ಕ್ರಿಸ್ತನ ಪ್ರಭಾವ ಸಾರೂಪುಳ್ಳವರೇ ಆಗುತ್ತೇವೆ. ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ, ಕ್ರಿಸ್ತ ಯೇಸುವಿನಂತ ಮನಸ್ಸು ನಿಮ್ಮಲ್ಲಿಯೂ ಬೇರೆ. ಈ ನೂತನ ವರ್ಷದಲ್ಲಿ ನಿಮಗೆ ನನ್ನ ಮೊದಲ ಪ್ರಶ್ನೆ, ಈಸ್ ಯುವರ್ ಲೈಫ್ ಇಸ್ ಟ್ರಾನ್ಸ್ಫಾರ್ಮ್? ಯವನಸ್ಥರಿಗೂ ಇದೇ ನನ್ನ ಪ್ರಶ್ನೆ. ಯೇಸು ನಂಬಿದೆ ಹೇಳುವಂತ ಯವನಸ್ಥರೇ, ನಿಮ್ಮ ಜೀವಿತ ಬದಲಾವಣೆ ಆಗ್ತಾ ಇದೆಯಾ? ದಾಂಪತ್ಯ ಜೀವಿತದಲ್ಲಿ ಕ್ರಿಸ್ತನ ಒಂದು ಬದಲಾವಣೆ ಕಾಣ್ತಾ ಇದೀವ? ಸಭೆಯಲ್ಲಿ ಕ್ರಿಸ್ತನ ಒಂದು ಪ್ರಸನ್ನತೆ, ಒಂದು ಬದಲಾವಣೆ ನಾವು ಕಾಣ್ತಾ ಇದೀವ? ಒಂದು ವೇಳೆ ಬದಲಾವಣೆ ಇಲ್ಲ ಅಂತಂತಂದ್ರೆ ನಾವು ಯೇಸು ಸ್ವಾಮಿನ ಮಹಿಮೆ ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. Our life has to change. Our life has to change. ನಾನು ಇಷ್ಟಪಡ್ತೀನಿ. ಬಹಳ ಕಷ್ಟ ಇದೆ ನನಗೆ, ಆದ್ರೂ ಕೂಡ ನಾನು ಆ ತೀರ್ಮಾನ ತಗೊಳ್ಳಿದೆ. ಸುಮಾರು 3 ವರ್ಷದಿಂದ ಬರ್ತಾರೆ. ಒಂದು ಫ್ಯಾಮಿಲಿ ಬಂದಿತ್ತು ನಮ್ಮ ಸಭೆಗೆ. ಅಣ್ಣ ತಮ್ಮ IT ಕಂಪ್ನಿ ಕೆಲಸ ಮಾಡ್ತಾರೆ, ವೆಲ್ ಎಜುಕೇಟೆಡ್. ಆದ್ರೆ 3 ವರ್ಷದಿಂದ ಜಾಸ್ತಿ ಇರ್ಬೇಕು ಹೇಳ್ತಾ ಬಂದೆ. ಅಟ್ಲೀಸ್ಟ್ ಎದ್ದು ನಿಂತು ಸ್ತೋತ್ರ ಕೊಡಿ. ವಿಶ್ವಾಸ ಅಂತ ಹೇಳ್ತಾರೆ. ಯಾರೋ ನಮ್ಗೆ ರೆಕಮೆಂಡ್ ಮಾಡೋದು, ಈಗ ನಾನು ಸೇರಿಸ್ತಾ ಇರಲ್ಲ ಅವ್ರನ್ನ, ಬೇರೆಯವ್ರು ಒಬ್ರು ರೆಕಮೆಂಡ್ ಮಾಡೋದು, ಇವ್ರು ಒಳ್ಳೆ ವಿಶ್ವಾಸಗಳು ನಿಮ್ಮ ಸಭೆ ಸೇರಿಸ್ಕೊಳ್ಳಿ ಅಂತ. ಹಂಗಾಗಿ ನಾವು ಸೇರಿಸ್ತೀವಿ. ಆದರೆ ಇಷ್ಟು ವರ್ಷ ನೋಡ್ತೀವಿ, ಒಂದು ಸಲನ ಕೂಡ ಎದ್ದು ಸ್ತೋತ್ರ. ಸಭೆಯಲ್ಲಿ ಸುಮಾರು 39 ಕುಟುಂಬಗಳಿದೆ. ಒಂದು ಕುಟುಂಬಕ್ಕೂ ಕೂಡ ಅವ್ರು ಭೇಟಿ ಕೊಟ್ಟಿಲ್ಲ. ಯಾವುದೇ ಕಾಟನ್ ಮೀಟಿಂಗ್ ಬರಲ್ಲ, ಯಾವುದೇ ಪ್ರಾರ್ಥನೆ ಮೀಟಿಂಗ್. ನಮ್ಮ ಸಭೆಯಲ್ಲಿ ಆಲ್ ನೈಟ್ ಪ್ರೇಯರ್ ಇದೆ. ಪ್ರತಿ ಸೆಕೆಂಡ್ ಫ್ರೈಡೆ ಆಲ್ ನೈಟ್ ಪ್ರೇಯರ್ ಇದೆ. ಎವ್ರಿ ಮಂತ್, ಎವ್ರಿ 4th ವೀಕ್ ಫಾಸ್ಟಿಂಗ್ ಪ್ರೇಯರ್ ಇದೆ. ಎವ್ರಿ ಡೇ ಚೈನ್ ಪ್ರೇಯರ್ ಇದೆ. ಸಹೋದರರು ಎವ್ರಿ ಟ್ಯೂಸ್ಡೇ ಪ್ರೇಯರ್ ಸೇರ್ ಬರ್ತಾರೆ. ಆದ್ರೆ ಆ ಕುಟುಂಬ ಒಂದರಲ್ಲಿ ಕೂಡ ಸೇರ್ತಾರೆ. ಯಾರ ಮೇಲೆ ಯಾರು ಕಾಯಿಲೆ ಕಸ ಇದ್ದು ಕೂಡ ಯಾರು ನೋಡ್ತಾ ಇಲ್ಲ. ಯಾಕೆ? ಸಾವು ಕೂಡ ಬರಲ್ಲ. ಇತ್ತೀಚೆಗೆ ನಮ್ಮ ಸಭೆಯಲ್ಲಿ ಒಂದು ಸಾವು ಆಯ್ತು, ಅದಕ್ಕೂ ಕೂಡ ಅವ್ರು ಬರಲಿಲ್ಲ. ಆಗ ನಾನು ಅವ್ರಿಗೆ ಹೇಳಿದೆ, ಬ್ರದರ್, ನೀವು ದಯವಿಟ್ಟು ನೀವು ಬೇರೆ ಸಭೆ ನೋಡ್ಕೊಳ್ಳೋದು, ನಿಮ್ಮ ಸಭೆ ಬರಬೇಡಿ. ಸಭೆಯಲ್ಲಿದ್ದೀನಿ ಎಂಬುದಾಗಿ ಹೇಳಿಕೊಂಡು ಸಭೆಯಲ್ಲಿ ಯಾವುದೇ ರೀತಿಯಾದ ಸಕ್ರಿಯವಾದ ಪಾಲಕರೇ ಇಲ್ಲದೆ ಇರುವಂತವರು ಸಭೆಯ ದೊಡ್ಡ ಅಪಾಯ.
ಸಭೆಗೆ ಅವರೇ ಶಾಪಗ್ರಸ್ತರು. ಬಿಕಾಸ್ ಚರ್ಚ್ ಇಸ್ ಎ ಆರ್ಗನ್, ಇಟ್ಸ್ ಎ ಬಾಡಿ. ಆ ಒಂದು ದೇಹದಲ್ಲಿ ನಾವೆಲ್ಲ ಒಂದೊಂದು ಅಂಗಗಳಾಗಿದ್ದೇವೆ. ಅಂಗ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಯೊಂದು ಅಂಗ ಕೂಡ ತನ್ನದೇ ಆದ ಜವಾಬ್ದಾರಿ ಇದೆ. ನನಗೇನು ಜವಾಬ್ದಾರಿ ಇಲ್ಲ ಅಂತಂದ್ರೆ ಆದ್ರೆ ನೀನು ಆ ಸಭೆ ಸಂಬಂಧಪಟ್ಟವನಲ್ಲ. ಇದು ಎಂತಂತಂದ್ರೆ ಮಾರ್ಗದಲ್ಲಿರ್ತಕ್ಕಂಥ ಒಡೆದಂತ ಒಂದು ರೆಬ್ಬೆ ಇದ್ದಾಗೆ, ಅದರಿಂದ ಯಾವುದೇ ಪ್ರಯೋಜನ ಆಗಲ್ಲ, ಯಾವುದೇ ಫಲ ಸಿಗಲ್ಲ. ಇದು ಎಂತಂತಂದ್ರೆ ಒಂದು 10 ಲೀಟರ್ ಶುದ್ಧವಾದ ಹಾಲಿಗೆ ಒಂದು ಸ್ವಲ್ಪ ಹುಳಿ ಇದೆಯಲ್ಲ, ಆ ಹುಳಿನೇ ಇವರು. ಹುಳಿ ಎಲ್ಲೂ ಹೋಗ್ಬೇಕಾಗಿಲ್ಲ, ಜೊತೆಲೇ ಇರ್ತಾರೆ. ಸಭೆ ಒಳಗೆ ಇದ್ದಾರೆ ಹುಳಿ. 10 ಲೀಟರ್ ಹಾಲು ಕೆಡಿಸಾಕ್ಬಿಡ್ತಾರೆ. 99 ಫಸ್ಟ್ ಕ್ಲಾಸ್ ಆಗಿ ಸೇಬಿದ್ರೆ ಅದ್ರ ಒಂದು ಉಳುಕು ಸೇಬನ ಎತ್ತಾಕ್ರಿ ಏನಾಗ್ತದೆ? ಎಲ್ಲ ಉಳ್ಕ ಹೋಗ್ತದೆ. ಅಂತವ್ರೆ ಇವರು. ಬಹಳ ಕಷ್ಟ ಆಯ್ತು ನನಗೆ. ಬಟ್ ಐ ಹ್ಯಾವ್ ಟು ಸೇ, ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಟು ಕಮ್ ಟು ದಿಸ್ ಚರ್ಚ್, ಪ್ಲೀಸ್ ಲುಕ್ ಇನ್ ಸಮ್ ಅದರ್ ಚರ್ಚ್. ಬೆಂಗಳೂರಲ್ಲಿ ಎಷ್ಟೋ ಸಭೆಗಳು ಇದ್ದಾವೆ. ಎಂತ ಸಭೆಗಳು ಅಂತಂದ್ರೆ ನೀವು ಯಾಕೆ ಬಂದಂತನೂ ಕೇಳಲ್ಲ, ನೀನ್ ಯಾಕೆ ಓದಂತನೂ ಕೇಳಲ್ಲ, ನೀನ್ ಯಾವನಂತನೂ ಕೇಳಲ್ಲ. ಅಂತ ಸಭೆಗಳಿದೆ, ಕಳಿಸ್ಬಿಡಿ ಹೋಗಿ. ಅಂತವರಿಂದ ಸಭೆ ಹಾಳಾಗಬೇಕು. ಬಟ್ ಇದ್ದರೆ your life must be changed. Your life must be changed. ಎರಡನೇದಾಗಿ, ಹೌ ಕೆನ್ ಯು ಗ್ಲೋರಿಫೈ ಗಾಡ್? ಒಂದು ನಮ್ಮ ಜೀವಿತದ ಬದಲಾವಣೆ. ಎರಡನೇದಾಗಿ ನಮ್ಮ ದಿನನಿತ್ಯದ ಕಾರ್ಯಗಳು. ಬೇರೆ ಏನು ಬೇಕಲ್ಲ, ಎವ್ರಿ ಡೇ ಟು ಡೇ ಲೈಫ್. 1 ಕೊರಿಂಥ 10ನೇ ಅಧ್ಯಾಯ 31ನೇ ವಾಕ್ಯ. ನೀವು ಉಂಡರು, ಕುಡಿದರು, ಏನ್ ಮಾಡಿದ್ರು, ದೇವರ ಮಹಿಮೆ ಮಾಡ್ರಿ. ನೋಡ್ರ ಎಷ್ಟು ಸಿಂಪಲ್ ಆಗಿದೆ. ದಿನ ಯೋಚನೆ ಮಾಡ್ಕೊಡ್ರಿ. ದಿನ ಯೋಚನೆ ಮಾಡಿ, ದಿನ ರಾತ್ರಿ ಬರೋದಕ್ಕೂ ಮುಂಚೆ ಒಂದ್ಸಲ ಯೋಚನೆ ಮಾಡಿ, ಇವತ್ತು ನಾನು ನಿಜವಾಗಿ ಕೂಡ ಯೇಸು ಸ್ವಾಮಿ ನಾಮವನ್ನ ಮಹಿಮೆ ಪಡಿಸಿದ್ದೀನಾ ಇಲ್ವಾ? ನನ್ನ ಮಾತಿನ ನಿಮಿತ್ತವಾಗಿ, ನಮ್ಮ ಕಾರ್ಯ ನಿಮಿತ್ತವಾಗಿ ನಾವು ಮಾಡಿದೀವಾ? ಪರೀಕ್ಷೆ ಮಾಡಿಕೊಡ್ರಿ. ಆಗ ಗೊತ್ತಾಗ್ತದೆ ನಮ್ಮ ಜೀವನ ಏನಂತ. ಎಷ್ಟು ಜನಕ್ಕೆ ಬೈದಿದ್ದೀವಿ, ಎಷ್ಟು ಸುಳ್ಳು ಹೇಳಿದೀವಿ ಗೊತ್ತಾಗ್ತದೆ. ಎವ್ರಿ ಡೇ ಚೆಕ್ ಯುವರ್ ಲೈಫ್. ಅಂಡ್ ವೆರಿ ಇಂಪಾರ್ಟೆಂಟ್. ಮೂರನೇದಾಗಿ, ಮೊದಲು ನಮ್ಮ ನಡತೆ ಮುಖಾಂತರವಾಗಿ, ಎರಡನೇದಾಗಿ ನಮ್ಮ ದಿನನಿತ್ಯದ ಕಾರ್ಯ ಮುಖಾಂತರವಾಗಿ, ಮೂರನೇದಾಗಿ ನಮಗೆ ಬರುವಂತ ಹಿಂಸೆಗಳ ಮುಖಾಂತರವಾಗಿ ನಾವು ಕ್ರಿಸ್ತರನ್ನ ಮಹಿಮೆ ಪಡಿಸುವಂತವರು. ಸಫರಿಂಗ್ಸ್, ಥ್ರೂ ಸಫರಿಂಗ್ಸ್, ಹಿಂಸೆಗಳು ಬರ್ತವೆ. ಆದರೆ ಹಿಂಸೆಗಳ ಸಮಯದಲ್ಲಿ ನಾವು ಪ್ರತಿಕ್ರಿಯಿಸುವಂತ ರೀತಿ, ನಾವು ತೋರಿಸುವಂತ ನಮ್ಮ ನಂಬಿಕೆ, ನಮ್ಮ ಸ್ಥಿರತೆ, ನಾವು ಹಾಕಿಕೊಳ್ಳುವಂತಹ ಕ್ರಿಸ್ತನ ಪಾದ, ಇವುಗಳು ನಾವು ಕ್ರಿಸ್ತನನ್ನ ಮಹಿಮೆ ಪಡಿಸುವಂತಹ ಒಂದು ವಿಧಾನಗಳು. ಅದಕ್ಕೆ ನಾನು ರೆಫರೆನ್ಸ್ ಕೊಡಲೇಬೇಕು. ದಯವಿಟ್ಟು ತೆಗೆದು ರೋಮನ್ಸ್ ಚಾಪ್ಟರ್ 8 ವರ್ಸ್ 17. ಈ 3 ವಾಕ್ಯಗಳನ್ನ ಓದಲೇಬೇಕು. ಓದೋಣ. ರೋಮಪುರ ಪತ್ರಿಕೆ 8ನೇ ಅಧ್ಯಾಯ 17ನೇ ವಾಕ್ಯ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿದ್ರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವುದು. ಆ ಕ್ರಿಸ್ತನ ಬಾಧೆಗಳಲ್ಲಿ, ಕ್ರಿಸ್ತನ ನಿಮಿತ್ತ ಬರುವಂತಹ ಬಾಧೆಗಳಲ್ಲಿ ನಾವು ಪಾಲುಗಾರಾಗಿದ್ರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರ. ಅಯ್ಯೋ ಕ್ರಿಸ್ತನ ಬಾಧೆಗಳು ಬೇಡಪ್ಪೋ ಬೇಡ ಅಂತಿದ್ರೆ ಖಂಡಿತ ನೀವು ಕ್ರಿಸ್ತನ ಮಹಿಮೆಪಡಿಸಲಿಕ್ಕೆ ಸಾಧ್ಯ. ಅದು ಪಾಲುಗಾರಿಕೆಯೂ ಇಲ್ಲ. 2 ಕೊರಿಂಥ 4ನೇ ಅಧ್ಯಾಯ 17ನೇ ವಾಕ್ಯ. 2 Corinthians chapter 4 verse 17. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ನೋಡ್ರಿ, ನಮ್ಮ ಸಂಕಟ ಎಷ್ಟಂತೆ? ಕ್ಷಣ ಮಾತ್ರ ಅಷ್ಟೇ. ಆಮೇಲೆ ಮತ್ತು ಹಗುರವಾದ ಸಂಕಟವು ಅತ್ಯಾಧುನಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವಂತಹ ಗೌರವ, ಅದರ ಮಹಿಮೆ, ಪ್ರಭಾವವನ್ನು ದೊರಕಿಸುತ್ತದೆ. ನೋಡಿದ್ರ, ನಿರಂತರವಾಗಿರುವಂತಹ ಒಂದು ಪ್ರಭಾವನ ನಮಗೆ ತೋರಿಸುವಂತದ್ದಾಗಿದೆ. ಹಿಂಸೆಗಳು. 1 ಪೇತ್ರ 1ನೇ ಅಧ್ಯಾಯ 7ನೇ ವಾಕ್ಯ. ಚೆನ್ನಾಗೋದ್ರೆ ಬಾಯ್ಪಟ್ಟ ವಾಕ್ಯ. ಬಂಗಾರವು ನಾಶವಾಗುವಂತದಾಗ ಕೈಕಿಯಲ್ಲಿ ಪುಟ ಹಾಕಿ ಶೋಧಿಸಿ ಉಂಟಷ್ಟೇ, ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ಈ ನಂಬಿಕೆಯು ಈ ಕಷ್ಟದ ಸೋತವಾಗಿ ಯೇಸು ಕ್ರಿಸ್ತನ ಬರೋದು ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನ ದೊರಕಿಸುವಂತದ್ದಾಗಿದೆ. ಓದ್ರೆ 1 Peter chapter 1 verse 7.
ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನ ಉಂಟು ಮಾಡುವುದು. Let us go to the last reference. 1 Peter chapter 4 verse 12 and 13. ಒಂದು ಪೇತ್ರ ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡ್ರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿ. ವಿಪರೀತವಾದ ಸಂಗತಿಗಳು ಸಂಭವಿಸಿದ್ದು ಯೋಚಿಸಬೇಡಿ. ಇದೇ ಪ್ರಾಬ್ಲಮ್. ಅಯ್ಯೋ ನನಗೆ ಆ ಕಷ್ಟ, ಅಯ್ಯೋ ನನಗೆ ಈ ಕಷ್ಟ. ಆಮೇಲೆ ಕಟ್ಟಿ ಮಾಡಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದರು ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಮುಂದೆ ನೋಡ್ರಿ, ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷ ಪಟ್ಟು ಉಲ್ಲಾಸ. ನೋಡ್ರ, ಸಿ ದ ಸಫರಿಂಗ್ ವಿಚ್ ಬ್ರಿಂಗ್ಸ್ ದ ಗ್ಲೋರಿ ಆಫ್ ಗಾಡ್. ಒಂದು ಚಿಕ್ಕ ಉದಾಹರಣೆ ನಿಮಗೆಲ್ಲ ಚೆನ್ನಾಗಿದೆ. ಈ ಬಟರ್ಫ್ಲೈ ಏನು ಚಿಟ್ಟೆ, ಈ ಚಿಟ್ಟೆಗೆ ಇಂದಿನ ಒಂದು ರೂಪ ಯಾವ್ದು ಗೊತ್ತಾ? ಹುಳ, ಕಂಬಳಿ ಹುಳ, ಲಾರ್ವೆ. ಎಸ್, ಕಂಬಳಿ ಹುಳ. ಯಾರಾದ್ರೂ ಕಂಬಳಿ ಹುಳನ ಇಷ್ಟಪಡ್ತೀರಾ? ಆದ್ರೆ ಇದೇ ಕಂಬಳಿ ಹುಳ ಅಥವಾ ಆ ಗೂಡ್ನಲ್ಲಿ ಸಿಗಾಕೊಂಡಿರುವಂತ ಸಮಯದಲ್ಲಿ ಆ ಗೂಡ್ನಿಂದ ಅದು ಹೊರಗೆ ಬರುವ ರೇಷ್ಮೆ ಒಳಗೆ ನೋಡೋದು ಗೊತ್ತಾಗ್ತದೆ. ಆ ಗೂಡ್ನಿಂದ ಹೊರಗೆ ಬರ್ಬೇಕಾದ್ರೆ ಎಲ್ಲೋ ಕಡೆ ಸಣ್ಣ ರಂಧ್ರ ಮಾಡಿಕೊಂಡು ಅಲ್ಲಿಂದ ಒಳಗೆ ತೂರ್ತದೆ. ಅದು ಹುಳ ದಪ್ಪಕ್ಕಿರ್ತದೆ ದೇಹ, ಆದ್ರೆ ರಂಧ್ರ ಚಿಕ್ಕದಾಗಿರ್ತದೆ. ಏನ್ ಮಾಡೋದು? ಅದು ಕಷ್ಟಪಟ್ಟು 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 ಆಚೆ ಬರ್ತಾ. ಆದರೆ ಅದು ಕಷ್ಟಪಟ್ಟು ಆಚೆ ಬರುವಾಗ ಆಗ ಆ ಬ್ಲಡ್ ಸರ್ಕ್ಯುಲೇಷನ್ಸ್ ಆ ರೆಕ್ಕೆಗಳಿಗೆ ಹೋಗೋದು. ಅಲ್ಲಿ ತನಕ ಬ್ಲಡ್ ಸರ್ಕ್ಯುಲೇಷನ್ ರೆಕ್ಕೆಗೆ ಹೋಗಲ್ಲ, ಹುಳ ಇರ್ತದೆ. ಯಾವಾಗ ಅದು ಫೋರ್ಸ್ ಮಾಡಿ ಕಷ್ಟಪಟ್ಕೊಂಡು ಬರ್ತದಲ್ಲ, ಆಗ ಆ ಒಂದು ರಕ್ತಗಳು ಅದಕ್ಕೆ ಹರಿದು ಹೋಗಿ ಕಡೆಗೆ ಆ ರೆಕ್ಕೆಗಳಿಗೆ ಸ್ಟ್ರೆಂತ್ ಬಂದು ಆಗ ಅದು ರೆಕ್ಕೆಗಳು ಚಾಡ್ತದೆ. ಒಂದು ಸುಂದರವಾದ ಬಟರ್ಫ್ಲೈ ಆಗ್ತದೆ, ಅದು ಹಾರುತ್ತೆ. ನಾವೆಲ್ಲರೂ ಕೂಡ ಇಷ್ಟಪಡ್ತೀವಿ. ಈಗ ನೀವು ತೀರ್ಮಾನ ಮಾಡಿಕೊಡ್ರಿ, ನೀವು ಕಂಬಳಿ ಹುಳುವಾಗಿರ್ಬೇಕು ಅಂತಿದ್ದೀರಾ ಸಭೆಯಲ್ಲಿ, ಅಥವಾ ಒಂದು ಸುಂದರವಾದ ಬಟರ್ಫ್ಲೈ ಆಗಿರ್ಬೇಕೆಂಬುದಾಗಿ. ನಾನು ಒಂದು 3 ತಿಂಗಳಿಂದ ಒಂದು ಚಿಕ್ಕ ತಪ್ಪು ಮಾಡಿದೆ. ಇವಾಗಲೂ ಕೂಡ ನಾನು ಕೊರಿತಾ ಇರ್ತದೆ. ಯಾವಾಗಲೂ ಕೂಡ ಅಲ್ಲಿ ವಾಕಿಂಗ್ ಹೋಗ್ಬೇಕಾರೆ ಏನಂತಂದ್ರೆ, ನಾನು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ 1-2 ನುಂಗೆ ಮರ ನೋಡ್ತಾರೆ. ನುಂಗೆ ಗಿಡಗಳು ಆಕ್ಚುಲಿ ಗಾಳಿಗೆ ಆ ಕಡೆ ಈ ಕಡೆ ಅಲ್ಲಾಡೋದು. ವಾಕಿಂಗ್ ಹೋಗ್ಬೇಕಾದ್ರೆ ಅದು ನೋಡ್ತದೆ. ನನಗೆ ಅದ್ರ ಇದು ಹಿಂಗೆ ಬಿಟ್ರೆ ಇದು ಮುರಿದೋಗ್ತದೆ, ಇದು 2 ಮುರಿದೋಗ್ತದೆ ಅಂತ ನನ್ ಚಿಂತೆ. ಅಲ್ಲಿ ವಾಕಿಂಗ್ ಮಾಡ್ಬೇಕಾದ್ರೆ ನೋಡ್ತದೆ ಅದು ಹಿಂಗೆ ಅಂತ ಹೋಗ್ತದೆ. ಏನೋ ಮಾಡ್ಬೇಕಲ್ಲ ಅಂತ ಹೇಳಿ ಒಂದಿನ ಒಂದು ಇದನ್ನ ಚಾಕು ತರ ತಗೊಂಡ್ಬಿಟ್ಟವನ್ನ ಆ ರೆಂಬೆನ ವಾಳ್ತಾ ಇತ್ತಲ್ಲ, ಒಂದು ಮರಕ್ಕೆ ಕಷ್ಟಪಟ್ಟು ಅದನ್ನ ಕಿತ್ತು ಅದನ್ನ ರೆಂಬೆನ ಮುರಿದು ನೆಟ್ಟೆ ಮಾಡ್ಬಿಟ್ಟೆ. ಕರೆಕ್ಟ್ ಆಗಿರ್ಬೇಕು, ಸ್ಟ್ರೈಟ್ ಆಗಿ ಬೆಂಡ್ ಆಗ್ಬಾರ್ದು ಅಂತ. ಆದ್ರೆ ಅಷ್ಟಕ್ಕೆ ಸಾಕಾಗೋಯ್ತು. ಇನ್ನೊಂದಕ್ಕೆ ಮಾಡಕ್ 2 ಮಾಡ್ಬೇಕಂತಿದೆ ಸದ್ಯ. 1 ಮಾಡಕ್ಕೆ ಸುಖ ಆಗ್ಬೇಕು ಹೋಗ್ಬಿಟ್ಟೆ. ಆದ್ರೆ ನಾನು ಬಿಟ್ಟು ಚಳಿಗಿಳಿ ಬಂದು ಈಗ ನನ್ನ ಹೆಂಡತಿ ಇದು ಬರ್ತಾ ಇದ್ದಾಳೆ ಎಂತಾರ ಅದು ಟ್ರೆಡ್ಮಿಲ್ ಬೇಡ. ಸರಿ, ಈಗ ವಾಕಿಂಗ್ ಒಂದು ತರ ಕಮ್ಮಿ ಆಗೋಯ್ತು. ಇರ್ಲಿ ಸರಿ, ಹಿಂಗೆ ಒಂದು ಸ್ವಲ್ಪ ಆಯ್ತು. ಸಡನ್ ಆಗಿ ಒಂದಿನ ನನ್ನ ಜ್ಞಾಪಕ ಬಂತು, ತಡೆ ಮಾಡ್ದಲ್ಲ ಏನ್ ನೋಡೋಣ ಅಂತ ನೋಡಿದೆ. ನಾನು ತಯಾರು ಮಾಡುವಂತ ಸ್ಟ್ರಿಮ್ ಮಾಡಿದ್ನಲ್ಲ ಆ ಒಂದು ಹುಣಸೆ ಮರ, ಹೊಂಗೆ ಮರ, ಅದು ಉದ್ದಕ್ಕೆ ಟಿವಿ ಪಶಿ ಬಿಡದ ಬೆಳ್ಕೊಂಡೋಗಿದೆ. ಸ್ಟ್ರೈಟ್ ಆಗಿ ಸಣ್ಣಕ್ಕೆ ಉದ್ದಕ್ಕೆ ತಡಿ ಅದೇನಾಗಿದೆ ನೋಡ್ದ ಅದನ್ನ. ಅದು ಇಷ್ಟಪ್ಪ ಕಾಟ, ಆ ಕಡೆ ಈ ಕಡೆ ಅಲ್ಲಾಡಿ ದಪ್ಪ ಆಗ್ಬಿಟ್ಟಿದೆ. ಅದು ಏನ್ ಫಸ್ಟ್ ಕ್ಲಾಸ್ ಆಗಿ ಗಿಡಗಳೆಲ್ಲ ಬೆಳ್ಕೊಂಡು ದೊಡ್ಡದಾಗಿ ಎಲೆಗಳ ಬಿಟ್ಕೊಂಡು ಕೊಂಬೆಗಳ ಬಿಟ್ಕೊಂಡು ಚೆನ್ನಾಗಿದೆ. ಆವಾಗ ಯೋಚನೆ ಮಾಡಿದೆ, ಎಂತ ದೊಡ್ಡ ಕೆಲಸ ಮಾಡಿದೆ. ಇವತ್ತು ನಮ್ಗೆ ಅಯ್ಯೋ ದೇವರೇ ನಿನ್ನ ನಿಮಿತ್ತವಾಗಿ ಯೇಸುವೆ ನಮ್ಗೆ ಹಿಂಸೆನೇ ಬರ್ಬಾರ್ದಾದ್ರೆ ಟಿವಿ ಪೇಷಂಟ್ ತರ ಉದ್ದಕ್ಕಿರ್ಬೇಕಷ್ಟ ನಾವು. ಅದೇ ಕರ್ತನ ಏನಾದ್ರೂ ಚಿಂತೆ ಅಲ್ಲ ಸ್ವಾಮಿ, ಏನೇ ಹೋರಾಟಗಳು, ಕಣ್ಣೀರುಗಳು, ಹಿಂಸೆಗಳು, ನಾನು ನಿನ್ನ ಪಾದವನ್ನು ಆಶ್ರಯಿಸಿದೆ. ಅವುಗಳಲ್ಲಿ ಕೂಡ ನಾನು ನಿನ್ನನ್ನು ಮಹಿಮೆ ಪಡಿಸ್ತೇನೆ. ನನ್ನ ಮಕ್ಕಳೇ ಬರುವಂತ ಹೋರಾಟವಾಗಿರ್ಬೋದು, ನನ್ನ ದಾಂಪತ್ಯ ಜೀವನದಲ್ಲಿ ಬರುವಂತ ಹೋರಾಟ ಆಗಿರ್ಬೋದು, ನನ್ನ ಬಿಸ್ನೆಸ್ ಅಲ್ಲಿ ಮಾಡುವಂತ ಹೋರಾಟಗಳಾಗಿರ್ಬೋದು, ನನ್ನ ಸಭೆಯ ಹೋರಾಟಗಳಾಗಿರ್ಬೋದು, ಕರ್ತನೆ ಅವುಗಳಲ್ಲಿ ಕೂಡ ಯೇಸುವೆ ನಾನು ನಿನ್ನನ್ನು ಮಹಿಮೆ ಪಡಿಸ್ತೇನೆ. ನಾವು ನಿನ್ನನ್ನು ಹೇಳಿ ನಮ್ಮನ್ನು ಸಮರ್ಪಿಸುವಾಗ ಸಹೋದರರೇ,
ಈ ನೂತನ ವರ್ಷದಲ್ಲಿ ಈ ಒಂದು ತೀರ್ಮಾನ ಮಾಡ್ತಾನೆ. ನಮ್ಮ ಜೀವಿತದ ವ್ಯಕ್ತಿತ್ವ ನಿಮಿತ್ತ, ನಮ್ಮ ದಿನದಿಂದ ಕಾರ್ಯಗಳ ನಿಮಿತ್ತ, ನಮಗೆ ಬರುವಂತ ಹಿಂಸೆಗಳ ಮುಖಾಂತರವಾಯಿತು ಯೇಸು ಕ್ರಿಸ್ತನ ಘನಪಡಿಸುತ್ತಾ, ಯೇಸು ಕ್ರಿಸ್ತನ ಮನೆಪಡಿಸುತ್ತಾ ಆತನಿಗಾಗಿ ಜೀವಿಸುವಾಗ ಆಗ ಆತ ಹೇಳ್ತಾನೆ, ಮೋಶೆ ಸಂಗಡಕ್ಕಿದ್ದ ಹಾಗೆ ಯೆಹೋಶುವ ಸಂಗಡ ಇದ್ದ ಹಾಗೆ ನಮ್ಮ ಜೊತೆ ಇರುವಂತಹ ದೇವರಾಗಿದ್ದಾನೆ. ಆ ರೀತಿಯಾಗಿ ನಮ್ಮನ್ನ ಜೊತೆ ಇದ್ದು ಬಲಪಡಿಸಿ ಆಶೀರ್ವದಿಸಿ ನಡೆಸಲಿ.